ಪ್ರೈಸ್ ಲಾರ್ಡ್. ಇನ್ನು 7 ನಿಮಿಷಗಳು ಕಡಿಮೆ ಇದೆ, 8 ಗಂಟೆಗೆ ವಾಕ್ಯಕ್ಕೆ ಹೋಗೋಣ ನೇರವಾಗಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ಓಕೆ, ಈ ಸಂದರ್ಭ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಿಮ್ಮ ಸತ್ಯವೇದ ಪುಸ್ತಕ 2 ನರಸುಗಳು ತೆಗಿರಿ. ಸತ್ಯವೇದ ಮಕ್ಕಳು ಓದುವಂಥವ್ರು ಮರಿಬಾರದು, ಬೈಬಲ್ ಇಟ್ಕೊಳ್ಬೇಕು. 2 ನರಸುಗಳ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ಇವತ್ತು ಈ ಅಂಶವನ್ನು ನಾವು ಧ್ಯಾನ ಮಾಡೋಣ. ಒಬ್ಬ ಸ್ತ್ರೀಯ ಕುರಿತಾಗಿ, ಒಬ್ಬ ಸ್ತ್ರೀಯನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಘನವುಳ್ಳ ಸ್ತ್ರೀ ಎಂಬುದಾಗಿ ಬರೆಯಲ್ಪಟ್ಟಿದೆ. ಘನತೆಯುಳ್ಳಂಥ ಸ್ತ್ರೀ. ಯಾಕೆ ಆಕೆಗೆ ದೇವರು, ಪರಿಶುದ್ಧಾತ್ಮ ದೇವರು ಆ ಬಿರುದನ್ನು ಕೊಟ್ಟಿದ್ದಾನೆ? ಕನ್ನಡದಲ್ಲಿ ನಾವು ನೋಡುವಾಗ ಕುಲೀನ ಸ್ತ್ರೀಯು ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ನಮ್ಮ ಬೈಬಲಲ್ಲಿ ನೋಡೋದಾದರೆ, ಕೆಂಪು ಬೈಬಲಲ್ಲಿ ಏನಿದೆ ನೋಡ್ರಿ ಒಂದು ಸಾರಿ. 2 ನರಸುಗಳ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆಮೇನ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಆಡು ಭಾಷೆಯಲ್ಲಿ, ಆಗಿನ ಕಾಲದ ಭಾಷೆಯಲ್ಲಿ ಕುಲೀನ ಸ್ತ್ರೀ ಅಂದರೆ ಏನರ್ಥ? ಘನತೆ ಉಳ್ಳಂಥ ಸ್ತ್ರೀ, ಭಾಳ ವಿಷಯವಾಗಿ ಒಂದು ದೊಡ್ಡಸ್ತಿಕೆ ಉಳ್ಳಂಥ ಸ್ತ್ರೀ. ಯಾಕೆ ಆ ಹೆಸರನ್ನು ಸತ್ಯವೇದದಲ್ಲಿ ದೇವರು ಆಕೆ ಕೊಟ್ಟಿದ್ದಾನಂದರೆ, ಆಕೆಯು ಘನವಾದಂಥ ಕಾರ್ಯಗಳನ್ನು ಮಾಡಿದಾಳೆ ಪ್ರಿಯರೇ. ಜಗ್ಗಿ ಊಟ ಮಾಡೋರಿಗೆ ತಿಂಡಿ ಹೋತ ಅಂತೇಳಿ ಹೆಂಗೆ ಅಡ್ಡ ಹೆಸರಿಟ್ಟಿರ್ತಾರೆ. ಹಲ್ಲೆಲೂಯಾ. ಜಗ್ಗಿ ಬರೀ ಮಾತಾಡುವಾಗ ಜಗಳ ಮಾಡೋರಿಗೆ ಗೈಯಾಳೆ ಅಂತೇಳಿ ಹೆಂಗೆ ಹೆಸರಿಟ್ಟಿರ್ತಾರೆ. ಅದರಂಗೆ ಈಕೆಗೆ ಏನಂತ ಇಟ್ಟಿದ್ದಾರೆ ಸತ್ಯವೇದದಲ್ಲಿ? ಕುಲೀನ ಸ್ತ್ರೀ, ಘನವಂತಳಾದ ಸ್ತ್ರೀ, ಒಳ್ಳೆಯ ಸ್ತ್ರೀ ಎಂಬುದಾಗಿ ಸತ್ಯವೇದ ಈಕೆಯನ್ನು ಸಂಬೋಧಿಸ್ತಾ ಇದೆ ಪ್ರಿಯರೇ. ಯಾಕೆ ಈಕೆಯನ್ನು ಸತ್ಯವೇದ ಒಳ್ಳೆಯ ಸ್ತ್ರೀ, ಘನವಾದಂಥ ಸ್ತ್ರೀ, ಕುಲೀನವಾದಂಥ ಸ್ತ್ರೀ ಎಂಬುದಾಗಿ ಹೇಳ್ತಾ ಇದೆ ಅಂದರೆ, ಈಕೆ ಘನವಾಗಿರುವಂಥ ಕಾರ್ಯಗಳನ್ನು ಮಾಡಿದ್ದಾಳೆ. ಆ 3 ಕಾರ್ಯಗಳನ್ನು ಇವತ್ತಿನ ದಿನ ನಾವು ನೋಡೋಣ. ಕೆಂಪು ಬೈಬಲ್ ತಂದಿಲ್ಲ ಯಾರು? ದೊಡ್ಡದು 2 ನರಸುಗಳು ತೆಗಿರಿ. ತೆಗೆದಿದ್ದೀರಾ? 4ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ ಒಂದು ಸಾರಿ. 8ನೇ ವಚನ ಓದ್ರಿ. ಓದ್ರಿ ಒಂದು ಸಾರಿ. ಅದರಲ್ಲಿ ಏನಿದೆ ನೋಡೋಣ ಬೇಗ. 8ನೇ ಅಧ್ಯಾಯ 4ನೇ ಅಧ್ಯಾಯ 8ನೇ ವಾಕ್ಯ. ಸಿಗ್ತಾ ಇಲ್ಲ? ಬಳಿಕ ಅವುಗಳ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ. ಯಾವಾಗ ತೆಗೆದಿರಿ ನೀವು? ಮೊದಲನೇ ನರಸುಗಳಿಗೆ ಹೋಗ್ಯಾರ? ಓಕೆ, ಹಲ್ಲೆಲೂಯಾ. ನಾಲ್ಕನೇ ಅಧ್ಯಾಯ 8ನೇ ವಾಕ್ಯ. ಬೇಗ ಹೋದ್ರು ಒಂದ್ಸರಿ. ಒಂದು ದಿನ ಎಲೀಷನು ಶುನೇಮಿಗೆ ಹೋದನು. ಪ್ರಮುಖಳಾದ ಸ್ತ್ರೀಗಳೊಬ್ಬಳು. ಏನಂತ ಬರೆಯಲ್ಪಟ್ಟಿದೆ? ಪ್ರಮುಖಳು. ಹಲ್ಲೆಲೂಯಾ. ಏನ್ರಿ ಈಗಿನ ಭಾಷೆದ ಅರ್ಥ ನಾವು ನೋಡೋದಾದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರಮುಖಳು ಎಂಬುದಾಗಿ. ಆಗಿನ ಕಾಲದಲ್ಲಿ ಯಾರನ್ನ ಘನವಂತರು ಎಂಬುದಾಗಿ ಎಣಿಸ್ತಿದ್ರು ಅಂದರೆ, ಊರಲ್ಲಿ ಎಲ್ಲ ರೀತಿಯಿಂದಲೂ ಸದೃಢವಾಗಿರ್ತಕ್ಕಂಥ ಹಣ, ಅಂತಸ್ತು, ಐಶ್ವರ್ಯ ಇರುವಂಥವ್ರನ್ನ ಏನಂತ ಎಣಿಸ್ತಿದ್ರು? ಆಗಿನ ಕಾಲದಲ್ಲಿ ಘನವಂತರು ಎಂಬುದಾಗಿ ಎಣಿಸ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ಏನಾಗುತ್ತಂದರೆ, ಏಸಪ್ಪನ ಹತ್ರಕ್ಕೆ ಒಬ್ಬ ಸ್ತ್ರೀ ಬರ್ತಾಳೆ ಪ್ರಿಯರೇ. ಆತನ ಪಾದಗಳನ್ನು ಹಿಡಿದು ಕಣ್ಣೀರನ್ನು ಸುರಿಸ್ತಾ ಇರ್ತಾಳೆ. ಆ ಸ್ತ್ರೀಯ ಕುರಿತಾಗಿ ಏನಂತ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ? ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿರುತ್ತೆ. ಏನಂತೇಳಿ?
ಪಾಪದಿಂದ ತುಂಬಿರ್ತಕ್ಕಂಥ ಸ್ತ್ರೀ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವಿನ ಬಳಿಗೆ ಬಂದು ಆಕೆ ಕಣ್ಣೀರನ್ನು ಸುರಿಸಿ ಯೇಸುವಿನಿಂದ ಹೋಗಬೇಕಾದ್ರೆ ಆಕೆ ಪರಿಶುದ್ಧಳಾದ ಸ್ತ್ರೀಯಾಗಿ ಹೋದ್ಲು, ಪಾಪದಿಂದ ತುಂಬಿದ ಸ್ತ್ರೀಯಾಗಿ ಪುನಃ ಹೋಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ನಾವು ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಬೇಕು. ನೀವು ಯಾವ ರೀತಿಯಾಗಿ ಕರೆಯಲ್ಪಡ್ತಾ ಇದ್ದೀರಿ? ಇವತ್ತು ಮನೆಯಲ್ಲಿ, ಕುಟುಂಬದಲ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಸಹೋದರರಾಗಿರ್ಬೋದು, ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ಪಾಲಕರಾಗಿರ್ಬೋದು, ಯಜಮಾನನಾಗಿರ್ಬೋದು, ಯಜಮಾನಿ ಮತ್ತು ಯಾರು ಅನ್ಸ್ಕೊಂಡಿರ್ತಾರೆ ಅವರೆಲ್ಲರೂ ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಾಯಿಯನ್ನು ಘನವಂತಳು, ಪ್ರಮುಖಳು, ಕುಲೀನಳು ಎಂಬುದಾಗಿ ಏನು ಮಾಡ್ತಾ ಇದೆ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. ಯಾಕೆ ಆಕೆ ಕುಲೀನಳು, ಘನವಂತಳು, ಪ್ರಮುಖಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಅಂದರೆ, ಮೊಟ್ಟ ಮೊದಲನೇದಾಗಿ ಆಕೆ ದೈವ ಜನರನ್ನು ಏನು ಮಾಡ್ತಾಳೆ? ಗುರುತು ಇಡ್ತಾಳೆ. ಮೊದಲನೇದಾಗಿ ಏನ್ರಿ? ದೈವ ಸೇವಕರು, ದೇವರ ಸೇವೆಯನ್ನು ಮಾಡಬೇಕು ಅಂತೇಳಿ ಯಾರು ಮುಂದೆ ಹೆಜ್ಜೆ ಇಟ್ಟಿದ್ದಾರೋ, ಯಾರನ್ನು ದೇವರು ಆರಿಸಿಕೊಂಡಿದ್ದಾನೋ, ಯಾರನ್ನು ದೇವರು ಕರೆದಿದ್ದಾನೋ, ಅನೇಕರು ದೇವರುಗಳು ಅನ್ನಿಸ್ಕೊಳ್ಳೋಂಥವ್ರು ಇದ್ದಾರೆ, ಅನೇಕರು ಗುರುಗಳು ಅನ್ನಿಸ್ಕೊಳ್ಳೋಂಥವ್ರು ಇದ್ದಾರೆ. ಆದರೆ ಪರಮ ಕಾನಾನ್ ಅಂದರೆ ಪರಲೋಕಕ್ಕೆ ಸೇರಿಸುವಂಥ ಗುರುಗಳನ್ನು, ದೇವರನ್ನು ತೋರಿಸುವಂಥ ಗುರುಗಳು ಯಾರಿದ್ದಾರೋ ಅವರನ್ನು ಮೊಟ್ಟ ಮೊದಲನೇದಾಗಿ ಕುಲೀನ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ಗುರುತು ಹಿಡಿತಾ ಇದ್ದಾಳೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಮೊಟ್ಟ ಮೊದಲನೇದಾಗಿ ಶುನೇಮೆ ಸ್ತ್ರೀ ಇರಲಿಲ್ಲ, ಫ್ಯಾನ್ ಇರಲಿ. ಒಂದು ಸಾರಿ ಎಲೀಷನ್ ಏನು ಮಾಡ್ತಾ ಇದ್ದಾನೆ? ಶುನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಮೊದಲನೇದಾಗಿ ಏನು ಮಾಡ್ತಾ ಇದ್ದಾಳೆ? ಈಕೆ ಎಲೀಷನ್ ಹೋಗ್ತಾ ಇದ್ದಾನೆ. ಎಲೀಷ ಅಂದರೆ ಯಾರು? ಪ್ರವಾದಿ. ಹಲ್ಲೆಲೂಯಾ. ಎಲಿಯನ ಕೈ ಕೆಳಗಡೆ ಇರತಕ್ಕಂಥ ಒಬ್ಬ ಶಿಷ್ಯ, ಆಮೇಲೆ ಆತನು 2ರಷ್ಟು ಅದ್ಭುತಗಳನ್ನು ಮಾಡಿದಂಥ ಪ್ರವಾದಿ. ಎಲೀಷನು 8 ಅದ್ಭುತಗಳು ಮಾಡಿದರೆ, ಎಲಿಯನು 8 ಅದ್ಭುತಗಳು ಮಾಡಿದರೆ, ಎಲೀಷನ್ ಎಷ್ಟು ಮಾಡಿದ? 16 ಅದ್ಭುತಗಳನ್ನು ಮಾಡ್ತಾನೆ ಪ್ರಿಯರು. ಯಾಕಂದರೆ ದೇವರು ಡಬಲ್ ಅನಾಯಿಂಟಿಂಗ್, ಡಬಲ್ ಆಶೀರ್ವಾದ, ಡಬಲ್ ಅಭಿಷೇಕವನ್ನು ಯಾರಿಗೆ ಕೊಟ್ಟರು? ಎಲೀಷನಿಗೆ ಕೊಟ್ಟರು ಪ್ರಿಯರು. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಸುಗಳ ಪುಸ್ತಕದಲ್ಲಿ ಮೊಟ್ಟ ಮೊದಲನೇದಾಗಿ ಯಾಕೆ ಆ ತಾಯಿಯನ್ನು ಘನವಂತಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ, ದೈವ ಸೇವಕರನ್ನು ಆಕೆ ಏನು ಮಾಡಿದ್ಲು? ಗುರುತು ಹಿಡಿದ್ಲು. ಇವತ್ತಿನ ದಿನ ದೈವ ಸೇವಕರು ಅಂತೇಳಿ ಕರೆಸ್ಕೊಂಡು ಮಾಡಲಾರದ ಕೆಲಸ ಮಾಡೋರು ಇರ್ತಾರೆ. ಕೆಲವು ಜನ ಆಸ್ತಿ ಸಂಪಾದನೆಗಾಗಿ ಇಳಿದು ಬಿಟ್ಟಿದ್ದಾರೆ. ಇನ್ನು ಕೆಲವು ಜನ ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥವರು ಇದ್ದಾರೆ. ಇನ್ನು ಕೆಲವು ಜನ ಕೇವಲ ಹಣದ ಆಸೆಗಾಗಿ ಸೇವೆ ಮಾಡುವಂಥವರು ಇದ್ದಾರೆ. ಇನ್ನು ಕೆಲವು ಜನ ಆತ್ಮಗಳ ಭಾರ ಏನು ಎಂಬುದಾಗಿ ಗೊತ್ತಿರಲಾರದೆ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಶುನ್ಯಾಮ್ಯ ಸ್ತ್ರೀಗಳು ಮೊದಲು ಎಲೀಷನು ಹೋಗುವಾಗ ಬರುವಾಗ ಎಲೀಷನನ್ನು ನೋಡ್ತಾ ಇರ್ತಾಳೆ. ಹಲ್ಲೆಲೂಯಾ. ಆತನು ಹೆಂಗೆ ಕಾಣಿಸ್ತಾ ಇದ್ದಾನೆ? ಯಾವ ತಪ್ಪಿಲ್ಲಾರ್ದಂಥ ಗುರುವಾಗಿ ಕಾಣಿಸ್ತಾ ಇದ್ದಾನೆ. 9ನೇ ವಾಕ್ಯ ನೋಡ್ರಿ. ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಈ ಶುನ್ಯಾಮ್ಯ ಸ್ತ್ರೀಗಳು ಏನು ಮಾಡ್ತಾ ಇದ್ದಾಳೆ? ದೈವ ಸೇವಕ ಯಾವ ರೀತಿಯಾಗಿದ್ದಾನೆ? ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರಲ್ಲಿ ಸಮಯವನ್ನು, ಕಾಲವನ್ನು ಕಳೀತಾ ಇದ್ದಾನ, ಅಥವಾ ಕಾಣಿಕೆಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾನ, ಆಸ್ತಿ ಸಂಪಾದನೆಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾನ ಅಂಥೇಳಿ ಏನು ಮಾಡ್ತಾ ಇದ್ದಾಳೆ? ಆಕೆ ನೋಡ್ತಾ ಇದ್ದಾಳೆ, ಗಮನಿಸ್ತಾ ಇದ್ದಾಳೆ. ಪರಿಶುದ್ಧನಾಗಿ ಇದ್ದಾನ? ವಿಶ್ವಾಸಿಗಳು ಕಂಡಾಗ ಒಂದು ರೀತಿ ಇರುವಂಥದ್ದು, ವಿಶ್ವಾಸಿಗಳು ಇರಲಾರ್ದಾಗ ಒಂದು ರೀತಿಯಲ್ಲಿ ಸೇವೆ ಮಾಡುವಂಥದ್ದು, ಆ ರೀತಿಯಾಗಿ ಇದ್ದಾನ ಅಂಥೇಳಿ ಏನು ಮಾಡ್ತಾ ಇದ್ದಾಳೆ? ಈ ತಾಯಿ ಗುರುತು ಹಿಡಿತಾ ಇದ್ದಾಳೆ, ಗಮನಿಸ್ತಾ ಇದ್ದಾಳೆ. ಯಾರನ್ನು? ದೈವ ಸೇವಕರಾಗಿರುವಂಥ ಎಲೀಷನನ್ನ ಪ್ರಿಯರೇ. ಹಲ್ಲೆಲೂಯಾ. ಆತನು ಹೋಗುವಾಗ ಬರುವಾಗಲೆಲ್ಲ ಏನು ಮಾಡ್ತಾ ಇದ್ದಾಳೆ? ಈಕೆ ನೋಡ್ತಾ ಇದ್ದಾಳೆ. ಬಾದರ್ಲಿಯಿಂದ ಒಳಬಳ್ಳಾರಿಗೆ ಹೋಗ್ತಾ ಇರ್ತಾನೆ ಎಲೀಷ. ಹಲ್ಲೆಲೂಯಾ. ಹೋಗ್ಬೇಕಾದ್ರೆ ಶುನ್ಯಾಮ್ಯ ಸ್ತ್ರೀಗಳು ಎಲ್ಲಿದ್ಲು? ಗಿಣವಾರದಲ್ಲಿದ್ಲು. ಮನೆ ರೋಡಿಗೆ ಮನೆ ಇತ್ತು, ದೊಡ್ಡದು ಅಂತಸ್ತು ಮನೆ. ಹಲ್ಲೆಲೂಯಾ. ರೋಡಿಗೆ ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬಸ್ಗಳಿದ್ದಿಲ್ಲ ಅವಾಗ, ಏನು ಇದ್ದಿಲ್ಲ ಅಂದ್ಕೊಳ್ರಿ. ಹಲ್ಲೆಲೂಯಾ. ಇವಾಗೆಲ್ಲ ಬಂದಿರೋದು ವೆಹಿಕಲ್ಸ್ ಎಲ್ಲ. ಹಲ್ಲೆಲೂಯಾ. ಮೋಟ್ರ್ ಇಂಜಿನ್ ಎಲ್ಲ ಇವಾಗ ಬಂದಿರೋದು. ಅವಾಗ ದೊಡ್ಡಪ್ಪ ಸಿನ್ನೂರಿಗೆ ಹೋದ್ರೆ ಯಾವಾಗ ಬರ್ತಿದ್ರಿ? ನಡ್ಕೊಂತಾನೇ ಹೋಗ್ಬೇಕು. ಹಲ್ಲೆಲೂಯಾ. ಗೌಡ್ರದ್ದು ಒಂದೇ ಬಸ್ ಇತ್ತು. ಅದೇ ಬಸ್ಸಲ್ಲಿ ಬೆಳಗ್ಗೆ ಹೋಗ್ಬೇಕು, ಸಾಯಂಕಾಲ ರಾತ್ರಿ ಫುಲ್ ರಶ್ ಆಗಿ ಅದೇ ಬಸ್ಸಲ್ಲಿ
ಬರಬೇಕು. ಆ ಬಸ್ ಮಿಸ್ ಆದರೆ ಆಯಿತು, ಮತ್ತೆ ಅಲ್ಲಿ ಸಿನ್ನೂರಲ್ಲಿ ಎಲ್ಲೋ ಮಲ್ಕೊಂಡು ರಾತ್ರಿ ನಡ್ಕೊಂಡು ಬಂದವರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಶೂನ್ಯಾಮ ಸ್ತ್ರೀಯಳು ಯಾರನ್ನ ಗಮನಿಸ್ತಾ ಇದ್ದಾಳೆ? ದೈವ ಸೇವಕನನ್ನು ಗಮನಿಸ್ತಾ ಇದ್ದಾಳೆ. ಯಾವ ರೀತಿಯಾಗಿ ಈತ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನು ಕೆಲಸವನ್ನು ಮಾಡ್ತಾ ಇದ್ದಾನೆ, ಪರಿಶುದ್ಧನಾಗಿ ಇದ್ದಾನೋ ಅಪರಿಶುದ್ಧನಾಗಿ ಇದ್ದಾನೋ, ಕೇವಲ ಹಣದಾಸೆಗಾಗಿ ಸೇವೆ ಮಾಡ್ತಾ ಇದ್ದಾನೋ, ಆತ್ಮಗಳು ಬದಲಾವಣೆ ಆಗಬೇಕು, ಅನೇಕರು ದೇವರನ್ನು ನಂಬಬೇಕಂತೇಳಿ ಸೇವೆ ಮಾಡ್ತಾ ಇದ್ದಾನೋ ಅಂತೇಳಿ ಏನು ಮಾಡ್ತಾ ಇದ್ದಾಳೆ ಈಕೆ? ದೈವ ಸೇವಕರನ್ನು ಗುರುತಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಶೂನ್ಯಾಮ ಸ್ತ್ರೀಗಳು ಏನು ಮಾಡ್ತಾ ಇದ್ದಾಳೆ ಅಂದರೆ ದೈವ ಸೇವಕರನ್ನು ಗುರುತಿಸ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೈವ ಸೇವಕರನ್ನು ಗುರುತಿಸುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಲಕ್ಷಣ. ಕೆಲವೊಂದು ಕಡೆಗೆ ನಾವು ಸೇವೆಗೆ ಮೊನ್ನೆ 25ನೇ ತಾರೀಕು ಚೂಡಿ ಎನ್ನುವಂಥ ಗ್ರಾಮಕ್ಕೆ ನಾವು ಹೋಗಿದ್ವಿ. ಹಲ್ಲೆಲೂಯಾ, ಅಲ್ಲಿ ಹೇಳಿದ್ರು ಆ ದೈವ ಸೇವಕರು ಏನು ಮಾಡ್ತಾರಂತೆ? ಕುಡಿತಾರಂತೆ, ಬೀಡಿ ಸೇರ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿ ನನಗೆ ಹೋದ ತಕ್ಷಣ ಒಂದು ಹಾಲ್ ರೂಮ್ ಇದ್ದಂಗೆ ಇರುತ್ತೆ, ಪಾಸ್ಟ್ ರೂಮು, ಅಲ್ಲಿಂದನೇ ಒಳಗಡೆ ಹೋಗೋದು. ಒಳಗಡೆ ಹೋಗಿ ಕೂತ್ರೆ ಎಲ್ಲ ಬರೀ ಬೀಡಿ ಸ್ಮೆಲ್ಲೇ ಬರ್ತಾಯಿದೆ. ಹಲ್ಲೆಲೂಯಾ. ನಮಗೆ ಆಗಿ ಬರೋಲ್ಲ, ವಾಮಿಟೇ ಬರುತ್ತೆ, ಡೈರೆಕ್ಟಾಗಿ ವಾಂತಿನೇ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಒಂದು ರೀತಿಯಲ್ಲಿ ಇರಬೇಕಾದ್ರೆ ಅವರು ಏನಾಗಿಬಿಟ್ಟಿದ್ದಾರೆ, ಜನ ಅಲ್ಲಿ ಇರುವಂಥವ್ರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಸೇವೆ ಅವರೇ ಸರಿಗಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ಯಾವ ಮಾರ್ಗವನ್ನು ತೋರಿಸ್ತಾರೆ? ಹಲ್ಲೆಲೂಯಾ. ವಯಸ್ಸಾಗಿದೆ ಪಾಪ, ಮಾತಾಡೋಕ್ಕೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಾನು ಒಂದು ಸಂದರ್ಭದಲ್ಲಿ ಕುಡಿಯೋರ ಬಗ್ಗೆ ಸೇದೋರ ಬಗ್ಗೆ ಎಲ್ಲ ಹೇಳಿದಾಗ ಅವರು ನನ್ನ ಗುರುಗುಡ್ಸ್ಕೊಂಡು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನಗೆ ಸರ್ಮನ್ ಎಲ್ಲ ಮುಗಿದ ಮೇಲೆ, ಸಂದೇಶ ಎಲ್ಲ ಮುಗಿದ ಮೇಲೆ ಹೆಂಕಪ್ಪ ಅಂತೇಳಿ ಬರ್ತಾರೆ, ಇಲ್ಲೇ ದೀಕ್ಷೆ ತೊಗೊಂಡಿದ್ದಾರೆ. ಅವ್ರ ಮನೆಗೆ ಹೋದಾಗ ಅವರು ಹೇಳಿರುವಂಥ ವಿಷಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ರೀತಿಯಾಗಿ ದೈವ ಸೇವಕರು ಸೇವೆ ಮಾಡುತ್ತೀನಿ ಎಂಬುದಾಗಿ ಹೇಳ್ತಾರೆ, ಆದರೆ ತಪ್ಪಾದ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ, ಬಲಹೀನರಾಗಿ ಹೋಗಿರ್ತಾರೆ. ಈ ಶೂನ್ಯಾಮ ಸ್ತ್ರೀಗಳು ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಸೇವಕನನ್ನು ಗುರುತು ಹಿಡಿತಾ ಇದ್ದಾಳೆ. ಯಾವ ರೀತಿಯಾಗಿರುವಂಥ ಸೇವಕ? ಒಳ್ಳೆಯವರ ಕೆಟ್ಟವರ ದೇವರ ಸೇವೆಯನ್ನು ಕ್ರಮವಾಗಿ ಮಾಡ್ತಾ ಇದ್ದಾರೆ, ತಪ್ಪಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಗುರುತಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ, ತಾನು ಗುರುತಿಸೋದು ಮಾತ್ರವಲ್ಲ, ಏನು ಮಾಡ್ತಾ ಇದ್ದಾಳೆ? ಗಂಡನಿಗೂ ಕೂಡ ತಿಳಿಸ್ತಾ ಇದ್ದಾಳೆ. ಅದು ಭಾಳ ಮುಖ್ಯ. ಹಲ್ಲೆಲೂಯಾ. ಯಜಮಾನನಿಗೆ, ಕುಟುಂಬದಲ್ಲಿರ್ತಕ್ಕಂಥ ಪಾಲಕರು ಯಾರಿದ್ದಾರೋ ಆ ಪಾಲಕನಿಗೆ, ಯಜಮಾನನಿಗೆ ಏನಂತ ಹೇಳ್ತಾ ಇದ್ದಾಳೆ? ಸಮಾಧಾನಕರವಾಗಿ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಕೆಲವೊಂದು ಊರುಗಳಿಗೆ, ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವಾಗ ಕಾಲಿಡ್ತೀವಿ, ಗಂಡು ಮಕ್ಕಳೆಲ್ಲ ಹೊರಗೆ ಹೋಗ್ತಿರ್ತಾರೆ, ಹೆಣ್ಮಕ್ಳು ಮಾತ್ರ ಇರ್ತಾರೆ ಮನೆಯಲ್ಲಿ. ಹಲ್ಲೆಲೂಯಾ. ಈಗಲೂ ಕೂಡ ಇಲ್ಲಿ ಗಿಣವಾರದಲ್ಲೂ ಕೂಡ ಹೆಣ್ಮಕ್ಳು ಕೆಲವೊಂದು ಮನೆಗಳಲ್ಲಿ, ಹಲ್ಲೆಲೂಯಾ, ಕಾಲಿಟ್ಟ ತಕ್ಷಣ ಆಯ್ತು, ಅವ್ರು ಕಾಲು ಕಿತ್ತಿರ್ತಾರೆ. ನಾವು ಅಯ್ಯರು ಬರಕತ್ತರ ಅಲ್ಲಿ ಬಾದ್ರಲ್ಲಿ ಬಿಟ್ಟಾರಂದ್ರೆ ಆಯ್ತು, ಇಲ್ಲಿಂದ ಎಲ್ಲ ಏನೆಲ್ಲ ಮಾಡ್ಬೇಕೆಲ್ಲ ಮಾಡ್ಕೊಂಡು ಹೊರಗಡೆ ಹೋಗಿಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಆದರೆ ಈ ತಾಯಿ ಎಂಥ ತಾಯಿ ನೋಡ್ರಿ, ಗಂಡನಿಗೆ ಏನು ಮಾಡ್ತಾ ಇದ್ದಾಳೆ? ಧೈರ್ಯವಾಗಿ ಹೇಳಿ ಆತನನ್ನು ಒಪ್ಪಿಸಿ ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಅಯ್ಯರ ಕುರಿತಾದಂಥ ವಿಷಯವನ್ನು ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಬ್ರು ಏನಿಲ್ಲ, ತಾವೇ ರಕ್ಷಣೆ ಹೊಂದಿಬಿಟ್ರೆ ಆಯಿತು, ಕುಟುಂಬದಲ್ಲಿರುವಂಥವ್ರು ಬೇರೆ ರಕ್ಷಣೆ ಹೊಂದುವಂಥದ್ದನ್ನು ಅವ್ರು ಏನು ಮಾಡಲ್ಲ, ಬಯಸೋದಿಲ್ಲ. ಅದ್ರ ಸಲುವಾಗಿ ಮಕ್ಕಳು ಏನಾಗಿರ್ತಾರೆ? 3 ದಿಕ್ಕಿಗೆ ಚದರಾಗಿ ಹೋಗಿ ತಿಳಿಲಾರದ ರೀತಿಯಲ್ಲಿ, ತಪ್ಪಾದ ರೀತಿಯಲ್ಲಿ ಏನು ಮಾಡ್ತಾ ಇರ್ತಾರೆ? ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಮಕ್ಕಳನ್ನು ನೀವು ಯಾವಾಗ ರಕ್ಷಣೆ ಹೊಂದಿದ್ರೋ, ನಿಮ್ಮ ಕುಟುಂಬವನ್ನು ರಕ್ಷಣೆ ಹೊಂದಿಸಬೇಕಾದಂಥ ಬಾಧ್ಯತೆ ಯಾರಿಗಿರುತ್ತೆ? ನಿಮ್ಮ ಮೇಲಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ರಕ್ಷಕನಾದಂಥ ದೇವರನ್ನು ನೀವು ಕಂಡುಕೊಂಡವರಾಗಿರ್ತೀರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈಕೆ ತನ್ನ ಗಂಡನಿಗೆ ಏನು ಮಾಡ್ತಾ ಇದ್ದಾಳೆ? ದೈವ ಸೇವಕರ ಕುರಿತಾಗಿ ವಿಷಯವನ್ನು ತಿಳಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಏನು ರೀ? ದೈವ ಸೇವಕರು ಹೆಂಗಿದ್ದಾರೆ ಅಂತೇಳಿ ಈಕೆ ಗುರುತು ಹಿಡಿದ್ಲು. ಹಲ್ಲೆಲೂಯಾ. ದೈವ ಸೇವಕರ ವಿಷಯವಾಗಿ ಗುರುತು ಹಿಡಿದ್ಲು. ಕೆಲವು ಜನರು ಅಬದ್ಧ ಸುವಾರ್ತಿಕರು, ಅಂದರೆ ಸುಳ್ಳು ಹೇಳುವಂಥವ್ರು ಬರ್ತಾರೆ ಅಂತ ಹೇಳ್ತಾನೆ ಪೌಲ. ಹಲ್ಲೆಲೂಯಾ. ಯೇಸು ಸ್ವಾಮಿದೇ ಹೇಳ್ತೀವಂತೇಳಿ ಹೇಳಿ ಅವರು ತಪ್ಪಾದ ರೀತಿಯಲ್ಲಿ ಸುವಾರ್ತೆಯನ್ನು ತಿಳಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ವಿಷಯವಾಗಿಯೇ ಹೇಳ್ತೀನಿ ಅಂತೇಳಿ ಹೇಳಿ ಅವರು ಕೆಲವೊಂದು ಊರುಗಳಲ್ಲಿ, ಮೊನ್ನೆ ಚಳ್ಳಕೂಡ್ಲೂರು ಸೈಡ್ ಹೋದಂಥ ಸಂದರ್ಭದಲ್ಲಿ ಯಾರೋ ಬಂದಿದ್ರಂತೆ ಎಮ್ಮಿಗ್ನೂರಿಂದ, ಬಂದು ಅವ್ರ ಮನೆಗೆಲ್ಲ ಪಟ್ಟಿ ಬರೆದು ಎಲ್ಲರಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಏನು ಮಾಡ್ಯಾರ? ದುಡ್ಡನ್ನು ಹೊಡ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ, ಯಾಕಂದರೆ ಒಬ್ಬ ಸೇವಕ ಇರ್ತಾನಂದರೆ, ಸೇವೆ ಭಾರ ಇರುತ್ತಂದರೆ ಆ ಸೇವಕನನ್ನು ನೀವು ಮೊದಲೇನು ಮಾಡಬೇಕು?
ಗುರುತು ಹಿಡಿಯುವಂಥವ್ರಾಗಬೇಕು. ಸೇವೆ ಹೆಂಗೆ ನಡೀತಾ ಇದೆ, ಸೇವೆಗೆ ಸಹಕಾರಿಗಳಾಗಿ ನಾವು ಇದ್ದೀವೋ ಇಲ್ವೋ, ಸೇವಕರನ್ನು ನಾವು ಸರಿಯಾದ ರೀತಿಯಲ್ಲಿ ಗುರುತು ಹಿಡಿತಾ ಇದ್ದೀವೋ ಇಲ್ವೋ ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಸಂಗತಿ ಪ್ರಿಯರೇ. ಈಕೆ ಘನವುಳ್ಳ ಸ್ತ್ರೀ ಅಂತೇಳಿ ಯಾಕೆ ಕರೆಸಿಕೊಂಡ್ಲಂದರೆ, ಈಕೆ ದಾರಿ ತೋರಿಸುವಂಥ ಸೇವಕ. ಗುರು ಅಂದರೆ ಯಾರು ರೀ? ಗುರು ಅಂದರೆ ಯಾರು? ಕತ್ತಲೆಯಲ್ಲಿರ್ತಕ್ಕಂಥ ನಿಮ್ಮನ್ನು ಬೆಳಕಿನ ಕಡೆಗೆ ಏನು ಮಾಡುವಂತಾತ? ನಡೆಸುವಂತಾತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ಯಾರಾದರೂ ಇಲ್ಲಿ ಲೋಕದ ಪ್ರಕಾರವಾಗಿ ಶರಣ ಸಂತ ತಾತ ಅನ್ನಿಸ್ಕೊಳ್ಳುವಂಥದ್ದು ಹೋಗಂಗಿದ್ರೆ ಏನು ಮಾಡ್ತಾರೆ? ಎಲ್ಲರ ಕೈ ಮುಗಿತಿರ್ತಾರೆ. ಎಲ್ಲರೂ ಆಯ್ತು ಹಿಂಗೆ ನೆಲ ಮುಡಿಯಂತಿರ್ತಾರೆ. ಅಲ್ಲಿ ಏನಿರಲಿ ಸಂಬಂಧ ಇಲ್ಲ, ಹಾಗೆಲ್ಲ ಬಿಡ್ತಾ ಇರ್ತಾರೆ. ಹಲ್ಲೆಲೂಯಾ. ಲೋಕದ ಪ್ರಕಾರವಾಗಿ ಗುರುಗಳಿಗೆ ಅವರು ಅಷ್ಟು ಮರ್ಯಾದೆ ಕೊಡ್ತಾರೆ. ನಾವು ದೇವ್ರ ಮಕ್ಕಳಾದಂಥ ನಾವು ಗುರುಗಳಿಗೆ ಏನು ಮಾಡಲ್ಲ? ಮರ್ಯಾದೆ ಕೊಡುವಂಥದ್ದು ಬಹಳ ಕಡಿಮೆ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾನೆ ಏನಂತೇಳಿ, ಯಾರು ನಿಮ್ಮನ್ನು ಪ್ರವಾದಿಗಳು ಅಂತೇಳಿ ಸ್ವೀಕಾರ ಮಾಡ್ತಾರೋ ಪ್ರವಾದಿಗೆ ಬರುವಂಥ ಆಶೀರ್ವಾದವನ್ನು ಅವರು ಹೊಂದಿಕೊಳ್ತಾರೆ. ಯಾರು ನನ್ನ ಶಿಷ್ಯನು ಎಂಬುದಾಗಿ ನಿಮ್ಮನ್ನು ಸ್ವೀಕಾರ ಮಾಡ್ತಾರೋ, ನನ್ನ ಶಿಷ್ಯನಿಗೆ ಒಂದು ತಂಬಿಗೆ ತಣ್ಣೀರನ್ನಾದರೂ ಕೊಡ್ತಾರೋ ಬರುವಂಥ ಪ್ರತಿಫಲ ಅವರಿಗೆ ಬರಲಾರದೆ ಇರೋದಿಲ್ಲ, ತಡ ಮಾಡೋದಿಲ್ಲ. ಖಂಡಿತವಾಗಿ ಅವರಿಗೆ ಪ್ರತಿಫಲ ಎನ್ನುವಂಥದ್ದು ಬಂದೇ ಬರುತ್ತಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು, ಏನಂತೇಳಿ ವಾಕ್ಯ ಹೇಳ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಈಕೆ ದೈವ ಸೇವಕರು ಹೆಂಗಿದ್ದಾರೆ ಅಂತೇಳಿ ಏನು ಮಾಡಿದ್ಲು? ಗುರುತು ಹಿಡಿದು ಅವ್ರ ಮೂಲ ಅವ್ರಿಗೆ ಏನಂತ ಹೇಳ್ತಾ ಇದ್ದಾಳೆ? ಈ ಮನುಷ್ಯನು ಒಳ್ಳೆಯವನು, ಪರಿಶುದ್ಧನು, ದೇವರ ಸೇವೆಯನ್ನು ಮಾಡುವಂಥ ಸೇವಕನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಈ ಭಾಗದಲ್ಲಿ ಕೆಲವೊಬ್ರು ಇದ್ದಾರೆ, ಅವರೆಲ್ಲ ಅನೇಕ ಕುಟುಂಬಗಳನ್ನು ಹಾಳು ಮಾಡಿದ್ದಾರೆ, ಒಡೆದಿದ್ದಾರೆ. ಭಯಂಕರವಾದ ವ್ಯಭಿಚಾರ ಕಾರ್ಯಗಳು ಇದೇ ಭಾಗದಲ್ಲಿ, ಇಲ್ಲಿ ಮತ್ತು ಇನ್ನೊಂದು ಊರು ಪಕ್ಕದೂರಲ್ಲಿ ಅನೇಕವಾದಂಥ ಕಾರ್ಯಗಳು ನಡೀತಾ ಇದ್ದಾವೆ. ಅವ್ರು ಏನಾಗಿದ್ದಾರೆ ಲೋಕದಾಗ ಒಳ್ಳೆ ಗುರುಗಳಪ್ಪ ಅಂತೇಳಿ ಎಲ್ಲಿ ನೋಡಿದ್ರೆ ಮನೆಗಳಲ್ಲಿ ಅವ್ರ ಫೋಟೋಗಳೇ ಇರ್ತಾವೆ. ಮಾಡೋದೆಲ್ಲ ಎಂಥ ಕಾರ್ಯ ರೀ? ತಪ್ಪಾದ ಕಾರ್ಯಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಗುರು ಹೆಂಗಿದ್ದಾನೆ, ಗುರುವನ್ನು ನಾವು ನೋಡಬೇಕು, ಗಮನಿಸಬೇಕು. ಆ ಗುರು ಕತ್ತಲೆ ಕಡೆಗೆ ನಡೆಸ್ತಾ ಇದ್ದಾನಾ, ಅವನ ಜೋಲಿಗೆ ನೀನು ಹೋಗಬೇಡ. ಪಾಪದ ಕಡೆಗೆ ನಡೆಸ್ತಾ ಇದ್ದಾನ, ಅವನ ಬಳಿಗೆ ನೀನು ಹೋಗಬೇಡ. ಅದರ ಸಲುವಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಮೊಟ್ಟ ಮೊದಲನೇದಾಗಿ ಈ ಶೂನ್ಯಾಮ ಸ್ತ್ರೀಗಳು ಏನು ಮಾಡಿದ್ಲು? ಗುರುವನ್ನು ಗಮನಿಸಿದ್ಲು, ಗುರುವನ್ನು ತಿಳಿದುಕೊಂಡ್ಲು, ಗುರುವಿನ ಬಗ್ಗೆ ಗುರುತು ಹಿಡಿದ್ಲು. ಹಲ್ಲೆಲೂಯಾ. ಗುರುವನ್ನು ಗುರುತು ಹಿಡಿಯುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಎರಡನೇದಾಗಿ ಏನಂದರೆ, ಗುರುವಿಗೆ ಆಕೆ ಏನು ಮಾಡ್ತಾ ಇದ್ದಾಳೆ ನೋಡ್ರಿ? ಆತಿಥ್ಯವನ್ನು ಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಓದ್ರಿ 9ನೇ ವಾಕ್ಯ, 8, 9 ಓದ್ರಿ ಇನ್ನೊಂದು ಸರಿ. ಒಂದು ಸಾರಿ ಎಲೀಷನು ಸುನೋಮಿಗೆ ಹೋದನು. ಅಲ್ಲಿನ ಒಬ್ಬ ಕೂಡಿನ ಸ್ತ್ರೀ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲಿ ಊಟ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಏನು ಮಾಡ್ತಾ ಇದ್ದಾಳೆ? ಆತಿಥ್ಯ ಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಕೆಲವೊಬ್ಬರು ಬಾಯಿಂದ ಬರೀ ಸಿಹಿಯಾದ ಮಾತುಗಳೇ ಬರ್ತಿರ್ತಾವೆ. ಹೆಂಗಿರ್ತಾವ್ರಿ ಮಾತುಗಳು? ಸಿಹಿಯಾದ ಮಾತುಗಳು, ಮಧುರವಾದ ಮಾತುಗಳು, ಆದರೆ ಏನಿರಲ್ಲ? ಕ್ರಿಯೆ ಇರಲ್ಲ. ಏನಿರಲ್ಲ? ಕ್ರಿಯೆ ಇರಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಹೇಳುತ್ತೆ, ಕ್ರಿಯೆ ಇಲ್ಲದ ವಿಶ್ವಾಸ ಅದು ಯಾವುದಕ್ಕೆ ಸಮಾನ? ಹೆಣದಲ್ಲಿ ಏನಿಲ್ಲ? ಜೀವ ಇಲ್ಲ. ಹಲ್ಲೆಲೂಯಾ. ಉಸಿರು ಇದ್ದರೆ ಇದೇನಾಗುತ್ತೆ? ನಡೆದಾಡುತ್ತೆ, ಓಡುತ್ತೆ, ಕೆಲಸ ಮಾಡುತ್ತೆ, ನಿದ್ದೆ ಮಾಡುತ್ತೆ, ಎಲ್ಲ ಮಾಡುತ್ತೆ ಈ ಶರೀರ. ಉಸಿರೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತಾ? ಆಗಲ್ಲ. ಅದರಂಗೆ ಕ್ರಿಯೆ ಎನ್ನುವಂಥದ್ದು ನಮಗೆ ಉಸಿರಾಡಬೇಕಾದ್ರೆ ಇಲ್ಲಿ ಗುಂಡಿಗೆ ಇರುತ್ತೆ ಎಲ್ಲರಿಗೂ. ಹಲ್ಲೆಲೂಯಾ. ಆ ಗುಂಡಿಗೆ ಎಷ್ಟು ಸರಿ ಹೊಡ್ಕೊತದ? 72 ಸರಿ ಹಂಗೆ ಹೊಡ್ಕೊಂತ ಇರುತ್ತೆ. ಅದು ಯಾವಾಗ ಹೊಡ್ಕೊಳ್ಳೋದು ಹಿಂಗೆ ನಿಂದ್ರಿಸುತ್ತಾ ಅವಾಗ ನಮ್ಮ ಜೀವ ಹೋಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಒಂದು ತಂತಿ ಏನಾಗಿರುತ್ತಾ? ಕಟ್ಟಾಗಿಬಿಡುತ್ತೆ. ಕಟ್ಟಾಗೋವರೆಗೂ ಜೀವ ಹೋಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮರ್ಮಯುಕ್ತವಾಗಿ ಸೊಲೊಮೋನ ಏನು ಮಾಡ್ತಾನೆ? ಬರೆದಿದ್ದಾನೆ ಪ್ರಿಯರೇ. ಯಾವುದರಲ್ಲಿ? ಪ್ರಸಂಗಿ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಅದರ ಕುರಿತಾಗಿ 6-7ನೇ ವಚನಗಳಲ್ಲಿ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈಕೆ ಯಾಕೆ ಘನವಂತಳು, ಯಾಕೆ ಕುಲೀನಳು, ಯಾಕೆ ಒಬ್ಬ ಪ್ರಮುಖಳಾದ ಸ್ತ್ರೀ ಎಂಬುದಾಗಿ ಸತ್ಯವೇದದಲ್ಲಿ ಕರೆಸಿಕೊಂಡಿದ್ದಾಳಂದರೆ, ಈಕೆ ತೋರಿಸಿದಂಥ ಪ್ರೀತಿ ಎಂಥ ಪ್ರೀತಿ ಇತ್ತು? ಕ್ರಿಯೆಯ ಮೂಲಕವಾಗಿರುವಂಥ ಪ್ರೀತಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆಕೆ ಹೋಗುವಾಗಲೆಲ್ಲ ಕರಿತಾ ಇದ್ಲಂತೆ. ಅಂದರೆ ಆಕೆಗೆ ಎಷ್ಟಿರ್ಬೋದು ನೋಡ್ರಿ ಗುರುವಿನ ಮೇಲೆ ಪ್ರೀತಿ. ಹಲ್ಲೆಲೂಯಾ. ಯಾವಾಗ ಗುರುಗಳು ಬರ್ತಾರೋ, ಅವರು ನಮಗೆ ಯಾವ ಮಾತುಗಳನ್ನು ಹೇಳ್ತಾರೋ ಅವರನ್ನು ನಾನು ಯಾವಾಗ ಮನೆಗೆ ಕರ್ಕೊಂಬಂದು ಅವರಿಗೆ ಆತಿಥ್ಯವನ್ನು ಕೊಡ್ತೀನೋ ಅಂಥೇಳಿ, ಅದರ ಸಲುವಾಗಿ ಆಕೆ ಕೇಳೋದು ಕೇಳಿ 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 ಆ ಎಲೀಷ ಮಹಾಪ್ರವಾದಿಗಳು ಏನು ಮಾಡಿದ್ರಂತೆ?
ಹೋಗುವಾಗಲೆಲ್ಲ ಆಕೆ ಕರೆದಾಗಲೆಲ್ಲ ಪಾದಗಳನ್ನು ಆಕೆ ಮನೆಯಲ್ಲಿಟ್ಟು ಆಕೆ ಮನೆಯಲ್ಲಿ ಏನು ಮಾಡ್ತಾಯಿದ್ರಂತೆ, ಊಟ ಮಾಡಿನೇ ಮುಂದಕ್ಕೆ ಹೋಗ್ತಾ ಇದ್ದರು ಪ್ರಿಯರೇ. ಹಲ್ಲೆಲೂಯಾ. ಬಹಳ ಮುಖ್ಯವಾಗಿರುವಂಥದ್ದು ಯಾವುದು? ಕ್ರಿಯೆ ಇರುವಂಥ ಒಂದು ಪ್ರೀತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಒಂದು ಸಾರಿ ಪರಿಶುದ್ಧ ಗ್ರಂಥಗಳಲ್ಲಿ ನೀವು ನೋಡೋದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ದೈವ ಜನರಿಗೆ ಕೊರತೆ ಬಂದಾಗ ನೀವು ಸಹಾಯ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಸೇವೆ ಅದು ಹೆಂಗೆ ಹೋಗ್ತಾ ಇದೆನೋ ಹೆಂಗಿಲ್ಲ, ಅದು ದೇವರಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದು. ಹಲ್ಲೆಲೂಯಾ. ಸೇವೆಗೆ ಎಷ್ಟು ಅಡ್ಡಿ ಆತಂಕಗಳು ಈ ಭಾಗದಲ್ಲಿ ಸೇವೆ ನಡೀತಾ ಇದೆ ಅಂದರೆ ಅದು ಸೈತಾನನ ಹೆಂಗಾಗಿದೆ, ಈಗ ಕಿಚ್ಚಿಟ್ಟಂಗಾಗ್ಯದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇವೆ ನಡಿಬೇಕಾದ್ರೆ ಕಾರಣ ಯಾರು ಪ್ರಿಯರೇ? ಯಾರು? ದೇವರೇ ಆಗಿದ್ದಾನೆ. ದೇವರು ಯಾರಿಗೆ ಪ್ರೇರೇಪಣೆ ಮಾಡ್ತಾನೋ ಆ ಪ್ರೇರೇಪಣೆ ಮಾಡಿದಂಥವರು ಮಾಡುವಂಥ ಸಹಾಯದ ಮೂಲಕವಾಗಿ ಏನಾಗ್ತಾ ಇದೆ ಇವತ್ತಿನ ದಿನ ಸೇವೆ ಎನ್ನುವಂಥದ್ದು, ತನ್ನ ಸೇವೆಯನ್ನು ದೇವರು ತಾನೇ ಏನು ಮಾಡ್ತಾ ಇದ್ದಾನೆ, ನಡೆಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈಕೆ ತೋರಿಸುವಂಥ ಪ್ರೀತಿ ಎಂತಹ ಪ್ರೀತಿಯಾಗಿತ್ತು? ಕ್ರಿಯೆಯಿಂದ ಕೂಡಿದಂಥ ಒಂದು ಪ್ರೀತಿಯಾಗಿತ್ತು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಏನಾಗುತ್ತಂದರೆ, ಪೌಲನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಒಂದು ಪಟ್ಟಣಕ್ಕೆ ತೆರಳಿದಂಥ ಸಂದರ್ಭದಲ್ಲಿ 16ನೇ ಅಧ್ಯಾಯ ನೀವು ಅಪೊಸ್ತಲರ ಕೃತ್ಯಗಳು ತೆಗೆದ್ರೆ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಲೂದ್ಯಳು ಎನ್ನುವಂಥ ಸ್ತ್ರೀ ಏನು ಮಾಡ್ತಾಳಂದರೆ ವಾಕ್ಯ ಕೇಳ್ತಾ ಇರ್ತಾಳೆ. ಒಂದು ಹೊಳೆ ಇರುತ್ತೆ, ಹೊಳೆ ದಂಡಿಗೆ ಸಮುದ್ರ ಇರುತ್ತೆ, ಸಮುದ್ರ ದಂಡಿಗೆ ಒಂದು ಏನಿರುತ್ತೆ, ಸಭಾಮಂದಿರ, ಕಲ್ಲಿನ ಮಂಟಪ ಇರುತ್ತಲ್ಲ, ಕಲ್ಲಿನ ಮಂಟಪ ಇರುತ್ತೆ. ಅಲ್ಲಿ ಶನಿವಾರದ ದಿನ ಪೌಲನು ಮತ್ತು ಪೌಲನ ಸಂಗಡಿಗರು ಏನು ಮಾಡ್ತಾರೆ, ವಾಕ್ಯ ಹೇಳ್ತಾ ಇರ್ತಾರೆ. ಮುಖ್ಯ ವಾಕ್ ಪ್ರಚಾರಕನಾಗಿ ಯಾರು ಇರ್ತಾರೆ? ಪೌಲ ಇರ್ತಾನೆ ಪ್ರೇಯರ್. ಪೌಲನು ವಾಕ್ಯ ಹೇಳ್ತಾ ಇರಬೇಕಾದ್ರೆ ವಾಕ್ಯವನ್ನು ಕೇಳುವಂಥ ಸ್ತ್ರೀಯರಲ್ಲಿ ಒಬ್ಬ ಸ್ತ್ರೀ ಆ ವಾಕ್ಯವನ್ನು ಏನು ಮಾಡ್ತಾ ಇದ್ಲಕ್ಕೆ, ಕೇಳ್ತಾ ಇದ್ಲು, ಗಮನಿಸ್ತಾ ಇದ್ಲು, ಅದನ್ನು ಏನು ಮಾಡ್ತಾ ಇದ್ಲು, ಅರ್ಥ ಮಾಡಿಕೊಳ್ತಾ ಇದ್ಲು. ಅದರ ಮೂಲಕವಾಗಿ ಎಲ್ಲವುಗಳನ್ನು ಆಕೆ ಆತ್ಮಿಕ ಕಣ್ಣುಗಳಿಂದ ನೋಡ್ತಾ ಇದ್ಲು. ಆಕೆ ಹೆಸರೇನು? ಲೂದ್ಯಳು, ಲಿಡಿಯಾ ಅಂತೇಳಿ ಇಂಗ್ಲೀಷಲ್ಲಿ. ಹಲ್ಲೆಲೂಯಾ. ಮಕ್ಕಳು ಮಾತಾಡಬಾರ್ದು. ಲಿಡಿಯಾ, ಲೂದ್ಯಳು. ಆ ಲೂದ್ಯಳ ಕೆಲಸ ಏನು ಗೊತ್ತಾ? ಧೂಮ್ರವರ್ಣದ ವಸ್ತ್ರಗಳು. ಹಲ್ಲೆಲೂಯಾ. ಧೂಮ್ರವರ್ಣ ಅಂದರೆ ಪ್ರಿಯ ಒಂದು ಇರ್ತದಳ ಮ್ಯಾಟ್ ಕೆಳಗಡೆ ಕಾಲೆಲ್ಲ ಕಣ್ಣು ತುಳಿಯೋದು, ನೀಲಿ ಕಲರ್ ಇರುತ್ತಾ, ನೀಲಿ ಕಲರ್ ಅದೆಲ್ಲ ಪರ್ಪಲ್ ಅಂತ ಹೇಳ್ತೀವಲ್ಲ, ನೀಲಿ ಕಲರ್ ಇದ್ದಂಗೆ ಇರುತ್ತೆ. ಬದನೆಕಾಯಿ ಕಲರ್, ಬದನೆಕಾಯಿ ಗೊತ್ತಲ್ಲ, ಆ ಬದನೆಕಾಯಿ ಕಲರ್ ಇರ್ತಕ್ಕಂಥ ಬಟ್ಟೆಗಳನ್ನು ಯಾರು ಮಾರ್ತಾಯಿದ್ರು? ಈ ಲೂದ್ಯಳು ಮಾರ್ತಾಯಿದ್ಲು. ಅದೇ ಯಾಕಿಂದು ವ್ಯಾಪಾರ ಏನು ಮಾಡಿದ್ರಿ? ಬಟ್ಟೆ ಮಾರಕ್ಕೆ ಅಂದ್ಕೊಳ್ರಿ, ಸಿಂಪಲ್ಲಾಗಿ. ಹಲ್ಲೆಲೂಯಾ. ಬಟ್ಟೆಗಳನ್ನು, ಧೂಮ್ರವರ್ಣದ ವಸ್ತುಗಳು, ಆ ವಸ್ತ್ರಗಳು ಬಹಳ ಬೆಲೆ ಬಾಳುವಂಥ ವಸ್ತ್ರಗಳು, ರಾಜರು ಉಟ್ಟುಕೊಳ್ಳುವಂಥ ವಸ್ತ್ರಗಳು, ಭಯಂಕರವಾದಂಥ ಬೆಲೆಯುಳ್ಳಂಥ ವಸ್ತ್ರಗಳು ಪ್ರಿಯರೇ. ಆ ವಸ್ತ್ರಗಳನ್ನು ಯಾರು ಮಾರ್ತಾಯಿದ್ರು? ಈ ಲೂದ್ಯಳು ಮಾರ್ತಾಯಿದ್ಲು. ಪೌಲನ ಒಂದು ಸಾರಿ ಸುವಾರ್ತೆ ಸೇವೆಗೋಸ್ಕರವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಡನ್ನಾಗಿ ಆಕೆ ಬಂದು ಕೂತ್ಕೊಳ್ತಾಳೆ. ಶನಿವಾರದ ದಿನ ವಾಕ್ಯ ಹೇಳಬೇಕಾದ್ರೆ ಕೂತ್ಕೊಂಡಾಗ ಆವಾಗ ದೇವ್ರು ಏನು ಮಾಡ್ತಾನೆ, ಆಕೆ ಹೃದಯವನ್ನು ತೆರಿತಾನೆ. ತೆರೆದಾಗ ಈ ಲೂದ್ಯಳು ಏನು ಮಾಡ್ತಾಳೆ ಗೊತ್ತಾ? ಅಯ್ಯೋರೇ, ನೀವೇನು ಮಾಡಬೇಕು? ನಮ್ಮ ಮನೆಗೆ ಬರಬೇಕು. ಏನು ಮಾಡ್ಬೇಕು? ನೀವು ನಮ್ಮ ಮನೆಗೆ ಬರಬೇಕು. ಆ ವಾಕ್ಯ ಹೋದ್ರೆ ಒಂದು ಸರಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ತೆಗ್ದಿದ್ದೀರಾ? ಹೋದ್ರಿ, ಒಂದು ನಿಮಿಷ ತಡ್ರಿ. 13ರಿಂದ ಹೋದ್ರಿ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನ ಅವಳು ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನ ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದವಳು. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾಳಕ್ಕೆ? ದೀಕ್ಷಾ ಸ್ನಾನ ಹೊಂದುತ್ತಾಳೆ. ತಾನು ಮಾತ್ರ ಅಲ್ಲ, ಯಾರ್ಯಾರು ಹೊಂದಿದ್ರಂತೆ? ಮನೆಯವರು ಸಮೇತವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾದಮೇಲೆ ನಾನು ದೇವ್ರ ಮಗ ಆಗಿನೋ ಇಲ್ಲೋ, ನೀವೇನು ಮಾಡಬೇಕು? ನಮ್ಮ ಮನೆಗೆ ಕಾಲಿಟ್ರೇ ನಾವು ದೇವ್ರ ಮಗಳು ಆದಂಗೆ ನಮ್ಮ ಮನೆಯಲ್ಲಿ ಬಂದು ನೀವು ಇಳ್ಕೊಳ್ಳೇಬೇಕು, ಊಟ ಮಾಡಲೇಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾಳ್ರಿ? ಪೌಲಗ, ಅಲ್ಲಿರ್ತಕ್ಕಂಥ ಸೀಲಗ, ಅಲ್ಲಿರ್ತಕ್ಕಂಥ ಲೂಕನಿಗೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಏನು ಮಾಡ್ತಾ ಇದ್ದಾಳೆ?
ಕರಿತಾ ಇದ್ದಾಳೆ. ತಿಮೋಥೆಯನು ಕೂಡ ಇದನ್ನು ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕರೆದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ಮೇಲೆ ಆಕೆ ಏನು ಮಾಡ್ತಾ ಇದ್ದಾಳೆ, ಆತಿಥ್ಯ ಕೊಡ್ತಾ ಇದ್ದಾಳೆ ಕ್ರಿಯಾರೂಪಕವಾಗಿ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದರೆ, ಒಬ್ಬ ದೈವ ಸೇವಕನನ್ನು ಗುರುತು ಹಿಡಿದ ಮೇಲೆ ಆತನ ಸತ್ಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಎಂಬುದಾಗಿ ನೀನು ತಿಳಿದುಕೊಂಡ ಮೇಲೆ ಆ ದೈವ ಸೇವಕರಿಗೆ ಆತಿಥ್ಯ ಕೊಡುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ಸತ್ಯವೇದ ಏನು ಮಾಡುತ್ತೆ, ನಮಗೆ ತಿಳಿಯಪಡಿಸ್ತಾ ಇದೆ. ಹಲ್ಲೆಲೂಯಾ. ಸತ್ಯವೇದ ಏನು ಮಾಡ್ತಾ ಇದೆ ಪ್ರಿಯರೇ, ತಿಳಿಯಪಡಿಸ್ತಾ ಇದೆ. ದೈವ ಜನರಿಗೆ ಆತಿಥ್ಯವನ್ನು ಕೊಡುವಂಥದ್ದು ಕುರಿತಾಗಿ ಈ ವಿಷಯವನ್ನು ಇಲ್ಲಿ ಸತ್ಯವೇದ ಮಾಡ್ತಾ ಇದೆ, ಪ್ರಸ್ತಾಪ ಪಡಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಲೂದ್ಯಳು ಆ ರೀತಿಯಾಗಿ ಆಶೀರ್ವಾದ ಭೋಜನ ಮತ್ತು ದೈವ ಸೇವಕರನ್ನು ತನ್ನ ಮನೆಗೆ ಕರೆಸಿದ ಕಾರಣಕ್ಕಾಗಿ ತುವೈತರ ಪಟ್ಟಣಕ್ಕೆ ಹೋಗಿ ಆಕೆ ಏನು ಮಾಡ್ತಾಳೆ, ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾಳೆ ಪ್ರಿಯ. ಸುಮ್ಮನೆ ಕೂಡಲಿಲ್ಲ ಆಕೆ. ಹಲ್ಲೆಲೂಯಾ. ಸ್ವಂತ ಊರಿಗೆ ಹೋದ್ಲು. ಇವಾಗ ಎಲ್ಲಿದ್ದಾಳೆ ಆಕೆ, ಫಿಲಿಪ್ಪಿ ಎನ್ನುವಂಥ ಪಟ್ಟಣದಾಗಿದೆ. ವಾಕ್ಯ ಕೇಳಾಳಾಕಿ. ಹಲ್ಲೆಲೂಯಾ. ಗಿಣವಾರದವರು ಯಾರು ಇಲ್ಲ ಅಂತ ತಿಳ್ಕರಿ, ಬೇರೆ ಊರವರು ಗಿಣವಾರದಾಗ ಬಂದು ಅದಿರಿ ನೀವು ಸದ್ಯ ಯಾವುದೋ ವ್ಯಾಪಾರ ನಿಮಿತ್ತವಾಗಿ. ಹಲ್ಲೆಲೂಯಾ. ಆಯಿತು, ಮುಗೀತು. ವಾಕ್ಯ ಇಲ್ಲಿ ಕೇಳಿಬಿಟ್ರಿ, ರಕ್ಷಣೆ ಹೊಂದ್ಬಿಟ್ರಿ. ಅವ್ರು ಯಾರು ಇದ್ರು ನೋಡ್ರಿ ಇಲ್ಲಿ, ಸಾಲ್ಗುಂದದವರು. ಅವ್ರು ದೀಕ್ಷೆ ತೊಗೊಂಡ್ರಲ್ಲ ಮೊನ್ನೆ. ಮಾಯಮ್ಮ, ಮಾರ್ಯಮ್ಮ, ಆ್ಯಕ್ಚುಲಿ ಮಾಯಮ್ಮ ಅಂತೇಳಿಟ್ರು. ಹಲ್ಲೆಲೂಯಾ. ಅವರು ದೀಕ್ಷೆ ತೊಗೊಂಡ್ರು. ಹಲ್ಲೆಲೂಯಾ. ಹಾಂ, ಮಾಯಮ್ಮ ದೀಕ್ಷೆ ತೊಗೊಂಡ್ಲು. ಆಯ್ತು, ಇಲ್ಲಿ ತೊಗೊಂಡು ಆಕೆ ಸ್ವಂತ ಊರಿಗೆ ಹೋದ್ಲು ಅಂತ ಹೇಳ್ತಾರೆ, ಸಾಲ್ಗುಂದಕ್ಕೆ. ಹೋದ ಮೇಲೆ ಅಲ್ಲಿ ಏಸಪ್ಪನ ಕುರಿತಾಗಿ ಹೇಳಿ ಅನೇಕ ಜನರನ್ನು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿದ್ಲು. ಹಲ್ಲೆಲೂಯಾ. ಅದರಂಗೆ ಇಲ್ಲಿ ಈಕೆ ಏನು ಮಾಡ್ತಾಳೆ, ಸ್ವಂತ ವಾಕ್ಯ ಕೇಳಿರೋದು ಫಿಲಿಪ್ಪ್ಯಾಗ. ಹಲ್ಲೆಲೂಯಾ. ಸ್ವಂತ ಊರು ಯಾವುದು, ತುವೈತರ. ತುವೈತರ ಅಂದ್ರೆ ಏನರ್ಥ, ಪರಿಮಳ ಅಂತ ಅರ್ಥ. ಹಲ್ಲೆಲೂಯಾ. ತುವೈತರ ಅಂದ್ರೆ ಏನರ್ಥ, ಒಳ್ಳೆಯ ವಾಸನೆ ಅಂತೇಳಿ ಅರ್ಥ. ಹಲ್ಲೆಲೂಯಾ. ತುವೈತರ ಅಂದ್ರೆ ಏನರ್ಥ, ಸುವಾಸನೆ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಆ ತುವೈತರ ಎನ್ನುವಂಥ ಪಟ್ಟಣಕ್ಕೆ ಹೋಗಿ ಆಕೆ ಏನು ಮಾಡ್ತಾಳೆ, ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿ ಅಲ್ಲಿ ಒಂದು ಸಭೆಯನ್ನು ಕಟ್ಟುವುದಕ್ಕೆ ಕಾರಣೀಭೂತಳಾಗ್ತಾಳೆ ಪ್ರಿಯರು. ಯಾರು, ಲೂದ್ಯಳು, ಲಿಡಿಯಾ ಎನ್ನುವಂಥ ಒಬ್ಬ ಸ್ತ್ರೀ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೈವ ಸೇವಕರನ್ನು ಆತಿಥ್ಯ ಮಾಡಿದಂಥ ಈ ಸ್ತ್ರೀ ಎಷ್ಟು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಏನು ನೋಡಿದ್ವಿ ನಾವು, ದೈವ ಸೇವಕರನ್ನು ಗುರುತು ಹಿಡಿದ್ಲು. ಎರಡನೇದಾಗಿ ಆತಿಥ್ಯ ಕೊಟ್ಲು. ಮೂರನೇದಾಗಿ ಏನು ಮಾಡ್ತಾ ಇದ್ದಾಳೆ ನೋಡೋಣ ಈ ಸಮಯದಲ್ಲಿ. ಓದ್ರಿ ಒಂದು ಸಾರಿ 10ನೇ ವಾಕ್ಯ ಓದ್ರಿ. ಹಾಂ, ಸೇಮ್ ಅದೇ 2 ನರ್ಸು 4ನೇದೇ 10ನೇ ವಾಕ್ಯ. ತೆಗೆದಿದ್ದೀರಾ? ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ದಿವಸ ಎಲೀಷನ ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಗಂಡಿಗೆ ಹೇಳ್ತಾ ಇದ್ದಾಳೆ ಈಕೆ, ದೈವಜನ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಊಟಕ್ಕೇನು ಕರಿತಾ ಇದ್ದೀವಿ, ಆತಿಥ್ಯವನ್ನು ಕೊಡ್ತಾ ಇದ್ದೀವಿ, ನಮ್ಮನೆಗೆ ಆಹ್ವಾನ ಮಾಡಿದ್ದೀವಿ, ನಮ್ಮನೆಗೆ ಬಂದಾಗೆಲ್ಲ ಇಲ್ಲೇ ಮಲ್ಕೊಬೇಕಾ, ನಾವಿದ್ದಲ್ಲೇ ಇರಬೇಕಾ, ಬಂದಾಗೆಲ್ಲ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಏನು ಮಾಡೋಣ, ಆತನಿಗೆ ನಾವೊಂದು ಮನೆಯ ಮೇಲೆ ಒಂದು ಅಂತಸ್ತನ್ನು ಕಟ್ಟಿಸೋಣ ಅಂತೇಳಿ. ಹಲ್ಲೆಲೂಯಾ. ಅಯ್ಯರ್ ಯಾಕೆ ಹೀಗೆ ಹೇಳಕತ್ತಾರ, ನಮಗೆಲ್ಲ ಕೊಡಿಸಲೇದೇವ ಅಂತೇಳಿ ಅನ್ಕೊಂಬೇಡ್ರಿ. ಹಲ್ಲೆಲೂಯಾ. ಅಲ್ಲಿ ಒಂದು ಅರ್ಥ ಇದೆ, ಆ ಅರ್ಥವನ್ನು ಈ ಸಮಯದಲ್ಲಿ ನಾವು ನೋಡೋಣ. ಆಕೆ ಏನು ಮಾಡ್ತಾ ಇದ್ದಾಳೆ ಅಂದರೆ, ಮೊದಲನೇದಾಗಿ ಗುರುತು ಹಿಡಿದ್ಲು. ಹಲ್ಲೆಲೂಯಾ. ಯಾರು ಗುರು ಯಾರು ಅಂತೇಳಿ ಗುರುತು ಹಿಡಿದ್ಲು. ಎರಡನೇದಾಗಿ ಏನು ಮಾಡಿದ್ಲು, ಆತಿಥ್ಯ ಕೊಟ್ಲು. ಮೂರನೇದಾಗಿ ಏನು ಮಾಡ್ತಾ ಇದ್ದಾಳೆ, ಈಗ ಉಪಚಾರ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳ, ಸೇವೆಯನ್ನು ಮಾಡ್ತಾ ಇದ್ದಾಳೆ, ಉಪಚಾರವನ್ನು ಮಾಡ್ತಾ ಇದ್ದಾಳೆ ಪ್ರಿಯರೇ. ಆಕೆ ಹೇಳ್ತಾ ಇದ್ದಾಳೆ ಯಜಮಾನನಿಗೆ ಏನು ಎಂಬುದಾಗಿ ಅಂದರೆ, ನಮ್ಮ ಗುರು ಬಂದಾಗ ವಿಶ್ರಾಂತಿ ಪಡೆದುಕೊಳ್ಳೋದಕ್ಕೆ ಆತನಿಗಾಗಿ ಒಂದು ಸ್ಥಳವನ್ನು ನಾವೇನು ಮಾಡೋಣ, ಸಿದ್ಧ ಮಾಡೋಣ, ಕಟ್ಟಿಸೋಣ. ಅಂದರೆ ಅವರು ಏನಾಗಿದ್ದಾರೆ, ಶ್ರೀಮಂತ ವ್ಯಕ್ತಿಗಳಾಗಿದ್ದಾರೆ. ಹಲ್ಲೆಲೂಯಾ. ಬಡವರಲ್ಲ ಅವರು. ಯಾರ್ರೀ, ಆ ಶೂನ್ಯಾಮ್ಯ ಸ್ತ್ರೀ. ಆಕೆ ಬಡತನದಲ್ಲಿರ್ತಕ್ಕಂಥ ಸ್ತ್ರೀ ಅಲ್ಲ. ಹಲ್ಲೆಲೂಯಾ. ಆಕೆ ಸಿರಿವಂತಿಕೆಯಲ್ಲಿರ್ತಕ್ಕಂಥ ಆಕೆ ಯಜಮಾನಿಗೆ ಹೇಳಿದ ತಕ್ಷಣ ಯಜಮಾನನ ಏನು ಮಾಡಿಬಿಟ್ಟ, ಸ್ವಲ್ಪ ದಿನದಲ್ಲೇ ಮನೆ ಕಟ್ಟಿಸಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಕಟ್ಟಿಸಿದ ಮೇಲೆ ಏನೇನು ಇಟ್ಟಿದ್ದಾರೆ ನೋಡ್ರಿ ಆ ಮನೆಯಲ್ಲಿ. ಮೊದಲನೇದಾಗಿ ನೋಡ್ರಿ 10ನೇ ವಾಕ್ಯ ನೋಡ್ರಿ ಒಂದು ಸರಿ.
ಆದದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ, ಎಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ? ಮಾಳಿಗೆಯ ಮೇಲೆ. ಮಾಳಿಗೆಯ ಮೇಲೆ ಏನು ಕಟ್ಟಿಸ್ಬೇಕಂತ ಇದ್ದಾರೆ? ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಹಲ್ಲೆಲೂಯಾ. ಮಾಳಿಗೆಯ ಮೇಲೆ, ಕೆಳಗ ಮೇಲೆನ? ಮೇಲೆ. ಹಲ್ಲೆಲೂಯಾ. ಮೇಲೆ ಅಂದರೆ ಏನರ್ಥದು? ಪ್ರಾರ್ಥನೆಗೆ ಸಾದೃಶ್ಯ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥ ಸ್ಥಳ ಹೆಂಗಿರಬೇಕು? ಮೇಲ್ಬದಿ ಆಗಿರಬೇಕು. ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ ನನ್ನ ಗುರು ಎಲ್ಲಿರಬೇಕು? ಮೇಲ್ಗಡೆ ಇರಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಆಕೆ ಒಂದು ಸ್ಥಳವನ್ನು ತನ್ನ ಮನೆಯ ಮೇಲೆ ಏನು ಮಾಡ್ತಾ ಇದ್ದಾಳೆ? ಕಟ್ಟಿಸ್ತಾ ಇದ್ದಾಳೆ. ಕಟ್ಟಿಸಿ ಅದರಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡ್ರಿ. ಮೊದಲನೇದಾಗಿ ಸ್ಥಳ ಎಲ್ಲಿದೆ? ಮೇಲ್ಗಡೆ ಇದೆ. ಸಮವಾಗಿ ಇಲ್ಲ, ಕೆಳಗಡೆ ಇಲ್ಲ, ಎಲ್ಲಿದೆ? ಮೇಲೆ ಇದೆ. ಹಲ್ಲೆಲೂಯಾ. ಮೇಲೆ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಪ್ರಾರ್ಥನೆಯ ಜೀವಿತಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ಪರಿಶುದ್ಧ ಜೀವಿತಕ್ಕೆ ಸಾದೃಶ್ಯ ಯಾವುದು? ಮೇಲೆ ಎನ್ನುವಂಥ ಒಂದು ಪದ ಪ್ರಿಯರೇ. ಹಲ್ಲೆಲೂಯಾ. ಮಂಚ. ಹಲ್ಲೆಲೂಯಾ. ಮಂಚ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಮಲಗೋದಕ್ಕೆ, ವಿಶ್ರಾಂತಿಗೆ ಒಂದು ಸೂಚಕವಾಗಿರುವಂಥದ್ದು. ಹಲ್ಲೆಲೂಯಾ. ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಆತನು ಬಂದಾಗ ಕೆಳಗಡೆ ಮಲಗುವಂಥದ್ದು ಬೇಡ. ಎಲ್ಲಿ ಮಲಗಬೇಕತ್ತ? ಮಂಚದ ಮೇಲೆಯೇ ನನ್ನ ಗುರು ಏನಾಗಬೇಕು? ಮಲಗಬೇಕಂತೇಳಿ ಏನು ಮಾಡಿದ್ಲು? ಒಂದು ಮಂಚವನ್ನು ಹಾಕಿ ಆ ಕೋಣೆಯಲ್ಲಿ ಮಾಡಿಸಿಟ್ಲು ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನೋಡ್ತಾ ಇದ್ದೇವೆ ಮೇಜು. ಮೇಜು ಅಂದರೆ ಏನು ಹೇಳ್ರಿ? ಕರ್ತನ ಭೋಜನ ತಗೊಳ್ಳುವಾಗ ಕೆಳಗಡೆ ಚೇರ್ ಮೇಲೆ ಇಡಬೇಕಲ್ಲ, ನಾವು ಎಲ್ಲಿಡ್ತೀವಿ? ಎಲ್ಲಿಡ್ತೀವಿ ರೀ? ಮೇಜಿನ ಮೇಲೆ ಇಡ್ತೀವಿ. ಮೇಜ್ ಅಂದ್ರೆ ಏನರ್ಥ? ಏನಂತ ಅರ್ಥ? ಟೇಬಲ್ ಅಂತೀವಲ್ಲ ಇಂಗ್ಲೀಷ್ನಾಗ. ಇಂಗ್ಲೀಷ್ ಪದನೇ ಬೇಸು, ಕನ್ನಡದಾಗ ಅಲ್ದ್ರೆ ಅರ್ಥಲೇ ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ರೀ? ಟೇಬಲ್. ಟೇಬಲ್ ಏನರ್ಥ? ಮೇಜ್. ಮೇಜ್ ಅಂದರೆ ಯಾವುದಕ್ಕೆ ಸಾದೃಶ್ಯ? ಸಮೃದ್ಧಿಕರವಾದಂಥ ಜೀವಿತ. ಹಲ್ಲೆಲೂಯಾ. ಮೇಜಿನ ಮೇಲೆ ನಾವೇನು ಮಾಡ್ತೀವಿ? ಊಟ ಮಾಡ್ತೀವಿ. ನಾವೆಲ್ಲ ಕೆಳಗಡೆ ಬಿಡ್ರಿ. ಹಲ್ಲೆಲೂಯಾ. ಮಾಡುವಂಥವ್ರು ಎಲ್ಲಿ ಮಾಡ್ತಾರೆ? ಮೇಜು. ಆ ಮೇಜಿನ ಮೇಲೆ ಏನಿರುತ್ತೆ? ಕರ್ತನ ಭೋಜನದ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ರೊಟ್ಟಿ ಮತ್ತು ಯೇಸು ಕ್ರಿಸ್ತನ ರಕ್ತ. ಹಲ್ಲೆಲೂಯಾ. ದೇಹ, ರಕ್ತ, ರೊಟ್ಟಿ, ದ್ರಾಕ್ಷಾರಸ ಇರುವಂಥ ಒಂದು ಸ್ಥಳ. ಅದು ಯಾವುದು? ಮೇಜಿಗೆ ಒಂದು ಗುರುತಾಗಿದೆ ಪ್ರಿಯರೇ. ಅದು ಯಾವುದಕ್ಕೆ ಗುರುತಾಗುತ್ತಂದರೆ ಸಮೃದ್ಧಿಯಾದಂಥ ಒಂದು ಜೀವಿತ. ಲೋಪ ಏನಂತ ಹೇಳ್ತೇವೆ? ಕೊರತೆ ಇರುವಂಥ ಜೀವಿತ ಅಲ್ಲ. ಮಕ್ಕಳು ಮಾತಾಡ್ಬಿಟ್ರಿ. ಕೊರತೆ ಇರುವಂಥ ಜೀವಿತ ಅಲ್ಲ. ಎಂಥ ಜೀವಿತ ಅದು? ಸಮೃದ್ಧಿ. ಯಾವಾಗ? ಆ ಮೇಜಿನಲ್ಲಿ ನೀನು ಪಾಲು ಹೊಂದಿದಾಗ, ಆ ಮೇಜು ನಿನ್ನ ಮನೆಯಲ್ಲಿ ಇದ್ದಾಗ, ಅಂದರೆ ಕರ್ತನ ಭೋಜನ ಸಂಸ್ಕಾರದಲ್ಲಿ ನೀನು ಪಾಲು ಹೊಂದಿದಾಗ. ಹಲ್ಲೆಲೂಯಾ. ಎರಡನೇದಾಗಿ ಮೊದಲನೇದಾಗಿ ನಾವು ನೋಡಿದೇನ್ರಿ? ಎತ್ತಾದ ಸ್ಥಳ ಅಂದರೆ ಯಾವುದಕ್ಕೆ ಸಾದೃಶ್ಯ? ಪ್ರಾರ್ಥನೆ ಜೀವಿತ. ಪ್ರಾರ್ಥನೆ ಮಾಡುವಂಥವ್ರು ಯಾರಿಗೆ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ ಪ್ರಾರ್ಥನೆ? ಯಾರ ಹೆಸರಿನಲ್ಲಿ? ತಂದೆಯಾದ ದೇವರಿಗೆ ಮಾಡ್ತಾರೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಲಾಸ್ಟ್ ನೀವು ಮಾಡ್ಬೇಕಾದ್ರೆ ಏನಂತ್ರಿ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ. ಯಾರ ನಾಮ? ಯೇಸುವಿನ ನಾಮವೇ ಶ್ರೇಷ್ಠವಾದ ನಾಮ. ಆ ನಾಮದಲ್ಲಿ ಮಾಡಿದಂಥ ಪ್ರಾರ್ಥನೆಗಳು ಏನಾಗ್ತವೆ? ಕೇಳಲ್ಪಡ್ತವೆ. ಆ ನಾಮದಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆಗಳು ಏನಾಗ್ತವೆ? ಫಲವನ್ನು ನೀಡ್ತವೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಎತ್ತಾದ ಸ್ಥಳ ಯಾವುದಕ್ಕೆ ಸಾದೃಶ್ಯ ಅಂತೆ? ಪ್ರಾರ್ಥನೆಗೆ. ಎರಡನೇದಾಗಿ ಮಂಚ ಯಾವುದಕ್ಕೆ ಸಾದೃಶ್ಯ? ವಿಶ್ರಾಂತಿ ಅಂದರೆ ನಿದ್ದೆ ಮಾಡೋದಕ್ಕೆ. ವಿಶ್ರಾಂತಿ ಅಂದ್ರೆ ಗೊತ್ತಾಗಲ್ಲ ಕೆಲವು ಜನರಿಗೆ. ಹಲ್ಲೆಲೂಯಾ. ನಿದ್ದೆ ಮಾಡೋದಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ರೆಸ್ಟ್ ತಗೊಳಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ಏನ್ರಿ? ಬಲ್ಲ ಅಂದರೆ ಮೇಜು. ಮೇಜು ಯಾವುದಕ್ಕೆ ಸಾದೃಶ್ಯ? ಸಮೃದ್ಧಿಕರವಾದ ಜೀವಿತಕ್ಕೆ ಸಾದೃಶ್ಯ. ಮತ್ತೆ ಹೋದ್ರೆ ಇನ್ನು ಮುಂದೆ ಕುರ್ಚಿ ಅಂದರೆ ಏನು? ಪೀಠ ಎಂಬುದಾಗಿ ನಾವು ನೋಡ್ತೀವಿ ತೆಲುಗಲ್ಲಿ. ಹಲ್ಲೆಲೂಯಾ. ಆ ಕುರ್ಚಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ಅಂದರೆ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಜೀವಿತಕ್ಕೆ ಸಾದೃಶ್ಯವಾಗಿದೆ ಪ್ರಿಯರೇ. ಯಾವುದು? ಕುರ್ಚಿ ಎನ್ನುವಂಥದ್ದು. ಚಿಕ್ಕ ಮಕ್ಕಳನ್ನ ನೀವು ಬಂದು ಇಲ್ಲಿ ಬಿಟ್ಟರೆ ಅಲ್ಲೊಂದು ಚೇರ್ ಹಾಕಿದರೆ ಅವರೆಲ್ಲ ಕೆಳಗಡೆ ಕೊಡ್ತಾರೆ, ಹೋಗಿ ಚೇರ್ ಮೇಲೆ ಕೊಡ್ತಾರೆ. ಹಲ್ಲೆಲೂಯಾ. ಕುರ್ಚಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ನೆಮ್ಮದಿಯ ಒಂದು ಜೀವಿತ. ಆ ಒಂದು ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿರ್ತಕ್ಕಂಥ ಆತನ ಪಾದಪೀಠ. ಹಲ್ಲೆಲೂಯಾ. ಪಾದಗಳ ಬಳಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮರಿಯಳಿಗೆ ಏನು ಸಿಕ್ತು? ನೆಮ್ಮದಿ ಸಿಕ್ತು. ಹಲ್ಲೆಲೂಯಾ. ಪೀಠ ಅಂದರೆ, ಕುರ್ಚಿ ಅಂದರೆ ಏನು ರೀ? ಕೂತ್ಕೊಳ್ಳುವಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ? ಕುರ್ಚಿ ಅಂದರೆ ಏನು ರೀ? ಕೂತ್ಕೊಳ್ಳುವಂಥದ್ದು. ಮರಿಯಳು ಎಲ್ಲಿ ಕೂತ್ಕೊಂಡಿದ್ದಾಳೆ?
ಯಾರ ಪಾದಗಳ ಬಳಿಯಲ್ಲಿ ಕೂತ್ಕೊಂಡಿದ್ದಾಳೆ? ಏಸಪ್ಪನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡಾಗ ಆಕೆಗೆ ಏನಿದೆ? ನೆಮ್ಮದಿ ಇದೆ. ಅಡಿಗೆ ಮನೆಯಲ್ಲಿರ್ತಕ್ಕಂಥ ಅಕ್ಕನಿಗೆ ಏನಿಲ್ಲ? ನೆಮ್ಮದಿ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪೀಠ ಆದಮೇಲೆ ನೋಡ್ರಿ ದೀಪಸ್ತಂಭ. ದೀಪಸ್ತಂಭ ಅಂದರೆ ಯಾವುದಕ್ಕೆ ಸಾದೃಶ್ಯ ಅಂದರೆ 119ನೇ ಕೀರ್ತನೆ 105ನೇ ವಾಕ್ಯ ನಾವು ನೋಡ್ತಾ ಇದ್ದೇವೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಯಾವುದು? ವಾಕ್ಯ. ಹಲ್ಲೆಲೂಯಾ. ದೀಪಸ್ತಂಭ ಅಂದರೆ ಯಾವುದಕ್ಕೆ ಸಾದೃಶ್ಯ? ಬೆಳಕನ್ನು ಕೊಡುವಂಥದ್ದು ಯಾವುದು ನಮ್ಮ ಜೀವಿತದಲ್ಲಿ? ನೀವು ವಾಕ್ಯ ಕೇಳಿಲ್ಲ ಅಂದರೆ ನಿಮ್ಮ ಹಳೆಯ ಜೀವಿತಗಳು ಹೆಂಗಿರ್ತಾ ಇದ್ವು? ಹೆಂಗೆ ಜೀವಿಸ್ತಾ ಇದ್ರಿ ಹೇಳ್ರಿ? ಹಲ್ಲೆಲೂಯಾ. ತಪ್ಪಾದ ಮಾರ್ಗದಲ್ಲಿ ಇರ್ತಾಯಿದ್ರಿ. ಇನ್ನು ಕೆಲವೊಬ್ರು ತಿಕ್ಕದು ಮಾಡ್ತಾಯಿದ್ದೀರಿ, ಬಿಟ್ಟಿರೇ ಇಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಬರಲಾರ್ದೇ ಇದ್ದಿದ್ರೆ ಏನೋ ಯಾವುದೋ ಒಂದು ವಿಷಯದಲ್ಲಿ, ಅನೇಕ ವಿಷಯಗಳಲ್ಲಿ ತಪ್ಪೋದುಂಟು. ಕೆಲವು ವಿಷಯಗಳೆಲ್ಲ ನೀವೇನಾಗ್ತಾಯಿದ್ರಿ? ತಪ್ಪಿ ಹೋಗ್ತಾಯಿದ್ರಿ. ಯಾವಾಗ? ವಾಕ್ಯ ಕೇಳಲಾರ್ದಾಗ. ವಾಕ್ಯ ಕೇಳಿದಾಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಕತ್ತಲು ಏನಾಗಿದೆ? ಹೋಗ್ಬಿಡ್ತು. ಹಲ್ಲೆಲೂಯಾ. ಹೃದಯದಲ್ಲಿರ್ತಕ್ಕಂಥ ಅಂಧಕಾರ ಪರಿಸ್ಥಿತಿ ಹೋಗ್ಬೇಕಾದ್ರೆ ಕಾರಣ ಯಾವುದು? ದೀಪ. ಹಲ್ಲೆಲೂಯಾ. ಕರೆಂಟೇ ಇಲ್ಲ ಅಂದಿದ್ರೆ ನಾವು ಹೆಂಗಿರ್ತಿದ್ವಿ ಈಗ? ಒಬ್ಬರ ಮುಖಗಳೊಬ್ರು ಕಾಣಿಸ್ತಾ ಇತ್ತ ನಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾಯಿ ಹೋಗ್ಬಿಟ್ಟವೆ. ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ ಪ್ರಿಯರೇ. ದೀಪಸ್ತಂಭ ಯಾವುದಕ್ಕೆ ಸಾದೃಶ್ಯ? ವಾಕ್ಯಕ್ಕೆ ಸಾದೃಶ್ಯ. ನಮ್ಮ ಜೀವಿತಕ್ಕೆ ಬೆಳಕನ್ನು ಕೊಡುವಂಥದ್ದು ಯಾವುದು? ವಾಕ್ಯವಾಗಿದೆ ಪ್ರಿಯರೇ. ಈ ಅರ್ಥಗಳನ್ನು ನಾವೇನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕು. ಮೊದಲನೇದಾಗಿ ಮನೆಯನ್ನು ಎಲ್ಲಿ ಕಟ್ಟಿಸಿದ್ಲಕ್ಕೆ? ಮೇಲ್ಗಡೆ. ಪ್ರಾರ್ಥನೆ ಎನ್ನುವಂಥದ್ದು ಹೆಂಗಿರಬೇಕು? ಮೇಲ್ಗಡೆ ಹೋಗುವಂಥದ್ದು. ಹಲ್ಲೆಲೂಯಾ. ಎರಡನೇದಾಗಿ ಆಕೆ ಏನು ಮಾಡಿದ್ಲು? ಏನನ್ನಿಟ್ಲು? ಮಂಚವನ್ನು ಇಟ್ಲು ವಿಶ್ರಾಂತಿಗೋಸ್ಕರವಾಗಿ. ಹಲ್ಲೆಲೂಯಾ. ಮೂರನೇದಾಗಿ ಆಕೆ ಏನಿಟ್ಲು? ಏನಂತೀವಿ ಅದು? ಮೇಜನ್ನು ಇಟ್ಲು. ಹಲ್ಲೆಲೂಯಾ. ಅದು ಯಾವುದಕ್ಕೆ ಸಾದೃಶ್ಯ? ಕರ್ತನ ಭೋಜನ ಸಂಸ್ಕಾರ ಅಂದರೆ ಸಮೃದ್ಧಿಕರವಾದಂಥ ಜೀವಿತಕ್ಕೆ ಅದು ಸಾದೃಶ್ಯ. ಮತ್ತು ಆಮೇಲೆ ಏನಿಟ್ಲಕ್ಕೆ? ನಾಲ್ಕನೇದಾಗಿ ಕುರ್ಚಿ ಯಾವುದಕ್ಕೆ ಸಾದೃಶ್ಯ? ಕೂತ್ಕೊಳ್ಳುವಂಥದ್ದು. ಯಾರ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಬೇಕು? ನೆಮ್ಮದಿಗೆ ಸಾದೃಶ್ಯ. ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಬೇಕು. ಐದನೇದಾಗಿ ನಾವು ನೋಡಿವಿ ಏನ್ರಿ? ದೀಪಸ್ತಂಭ. ದೀಪಸ್ತಂಭ ಅಂದರೆ ಯಾರಿಗೆ ಸಾದೃಶ್ಯ ಪ್ರಿಯರೇ? ಯಾರಿಗೆ ಸಾದೃಶ್ಯ? ದೇವರ ವಾಕ್ಯಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಈಕೆ ಯಾಕೆ ಘನವಂತಳು ಎಂಬುದಾಗಿ ಎಣಿಸಿದ್ಲ ಅಂದರೆ, ಮೊಟ್ಟ ಮೊದಲನೇದಾಗಿ ಯಾಕೆ ಏನಾಗಿದ್ದಾಳೆ? ಗುರುವನ್ನು ಗುರುತಿಡಿದಾಳೆ. ಎರಡನೇದಾಗಿ ಗುರುವನ್ನು ಗುರುತಿಡಿದಾಗ ತನ್ನ ಯಜಮಾನನಿಗೆ ಏನು ಮಾಡಿದಾಳ? ತಿಳಿಸ್ಯಾಳ. ಯಜಮಾನನ ಏನು ಮಾಡಿ ತಿಳಿಸಿ ಗುರುವನ್ನು ತನ್ನ ಮನೆಗೆ ಏನು ಮಾಡಿದಾಳಕ್ಕೆ? ಕರೆಸಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಎರಡನೇದಾಗಿ ಆಕೆ ಏನು ಮಾಡಿದ್ಲು? ಗುರುವಿಗೆ ಆತಿಥ್ಯ ಕೊಟ್ಲು. ಹಲ್ಲೆಲೂಯಾ. ಮೂರನೇದಾಗಿ ಆಕೆ ಏನು ಮಾಡಿದ್ಲು? ಗುರುವಿಗೆ ಉಪಚಾರ ಅಂದರೆ ಸೇವೆಯನ್ನು ಮಾಡಿದ್ಲು ಪ್ರಿಯರೇ. ಈ ರೀತಿಯಾಗಿ ಮಾಡಿದಂಥ ಈಕೆಯ ಜೀವಿತದಲ್ಲಿ ಒಂದು ಕೊರತೆ ಇತ್ತು. ಆಕೆಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಅಂತಸ್ತಿದೆ, ಎಲ್ಲ ಇದೆ. ಇದ್ದಾಗಲೂ ಕೂಡ ಆಕೆಗೆ ಒಂದು ಕೊರತೆ ಇದೆ. ಏನು ಕೊರತೆ ಇದೆ? ಆಕೆಗೆ ಮಕ್ಕಳಾಗಿಲ್ಲ. ಹಲ್ಲೆಲೂಯಾ. ದೊಡ್ಡ ಕೊರತೆ ಯಾವುದ್ರಿ? ಆಕೆಗೆ ಮಕ್ಕಳಾಗಿಲ್ಲ. ಯಾಕೆ ಮಕ್ಕಳಾಗಿಲ್ಲ ಅಂತೇಳಿ ಸತ್ಯವೇದ ಸ್ಪಷ್ಟಪಡಿಸ್ತಾ ಇಲ್ಲ. ಆದರೆ ಹೇಳ್ತಾ ಇದ್ದಾನೆ ಗೆಹಜ್ ಏನಂತೇಳಿ, ಆಕೆಗೆ ಎಲ್ಲ ಇದೆ ರೀ, ಆದರೆ ಏನಿಲ್ಲ, ಆಕೆಗೆ ಸಂತಾನ ಭಾಗ್ಯ ಇಲ್ಲ. ಹಲ್ಲೆಲೂಯಾ. ತಿಮ್ಮಾಪುರದಾಗ ಆ ಊರಿಗೆ ದೊಡ್ಡ ಆಸ್ತಿ ಅಂತ ಅವ್ರದ್ದು. ಮಂದಿರಕ್ಕೆ ಬರ್ತಾರೆ ಅವರು. ಮೊನ್ನೆ ಡೆಲಿವರಿ ಆಯಿತು ಅವ್ರ ಮನೆಯಲ್ಲಿ ಒಂದು. ಅವ್ರ ಅಣ್ಣಗೆ ಮಕ್ಕಳಿಲ್ಲ, ಅವರಿಗೆ ಮಕ್ಕಳಿಲ್ಲ. ಅವ್ರ ತಮ್ಮಂದು ಮದುವೆ ಮಾಡಿದ್ದಾರೆ. ಅವ್ರ ತಮ್ಮಗೆ ಏನಾಗಿದೆ ಈಗ? ಮಗು, ಗಂಡು ಮಗು ಆಗಿದೆ. ಹಲ್ಲೆಲೂಯಾ. ಗಂಡು ಮಗ ಆದದಕ್ಕೆ ಅವರು ಸಂತಸ, ಅವರು ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಏನು ಮಾಡಿದ್ದಾರೆ? ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹುಟ್ಟಿದೆ ಮಗು, ಆದರೆ ಮಗು ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಇನ್ನೂ 1 ತಾಸು 2 ತಾಸು 2 ದಿನದಲ್ಲಿ ಮಗು ಏನಾಗುತ್ತೆ? ಸಾಯುತ್ತೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ? ಸಾಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಆ ಸುದ್ದಿಯನ್ನು ಹೇಳ್ತಾ ಇಲ್ಲ. ನಾನು ನೇರವಾಗಿ ಅಲ್ಲಿ ಒಬ್ಬ ಸಿಸ್ಟರ್ ಇದ್ದರು, ಅವ್ರ ಜೊತೆನೇ ಮಾತಾಡಿದೆ ನಾನು. ಗ್ಯಾರಂಟಿ ಇಲ್ಲ ರೀ, ದೇವರೇ ಉಳಿಸ್ಬೇಕು ಅಂತೇಳಿ. ಅವರು ದೇವ್ರು ನಂಬಿದಂಥ ಮಕ್ಕಳು. ತಿಮ್ಮಾಪುರದಾಗ ಅವ್ರಿಗೆ ಬೀಗರಿದಾರಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೇಳಿದಾಗ ಅವರಿಗೆ ಎಲ್ಲ 3 ಅಣ್ಣ ತಮ್ಮರು, ಒಳ್ಳೆಯ ಆಸ್ತಿ ಇದೆ, ಕುರಿಗಳು, ದೊಡ್ಡದಾಗಿರ್ತಕ್ಕಂಥ ಸಂಪತ್ತು. ಹಲ್ಲೆಲೂಯಾ. ಹೊಲ ಜಗ್ಗಿದೆ, ಮನೆ ದೊಡ್ಡದಿದೆ, ಎಲ್ಲ ಇದೆ. ಆದರೆ ಏನಿಲ್ಲ, ಅವ್ರಿಗೆ ಸಂತಾನ ಭಾಗ್ಯ ಇದ್ದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಮೊನ್ನೆ ಹೋದಾಗ, ಪ್ರಾರ್ಥನೆಗೆ ಹೋದಾಗ ಭಾಳ ಅವರು ಆತಿಥ್ಯವನ್ನು
ಕೊಟ್ಟರು ಪ್ರೇಯರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಊರವರೆಲ್ಲ ಅನ್ಕೊಳ್ಳಾರಂತೆ, ಏನು ಪಾಪ ಮಾಡಿರೋ ಏನಿಲ್ಲ ಇವ್ರಿಗೆ ಈ ಥರ ಆಗಿದೆ. ಒಬ್ಬರಾದರೂ ಆಗಬೇಕಲ್ಲ, ಸ್ವಲ್ಪ ಆದರೂ ಆಗಬೇಕಲ್ಲ. ಆಸ್ತಿ ಇದೆ, ಐಶ್ವರ್ಯ ಇದೆ, ಆದ್ರೆ ಏನಾಗುತ್ತೆ, ಅದು ಪರರ ಪಾಲಾಗಿಬಿಡುತ್ತೆ. ಅನುಭವಿಸುವಂಥ ವಾರಸ್ದಾರ ಒಬ್ಬನೂ ಇಲ್ವಲ್ಲ. ಆ ಮೂರನೇ ಹುಡುಗ ಹೆಂಗಿದಾನೆ ಗೊತ್ತಾ? ಕಾಜೋ ಸಾಬ್ ನೋಡ್ರಿ, ಅದರಂಗೆ ಯಥಾರ್ಥ ಹುಡುಗ. 5ನೇ ಕ್ಲಾಸ್ ಏನೋ ಓದಿನಂತ ಕುರಿಯಲ್ಲೇ ಇರ್ತಾನಂತ. ಇನ್ನೊಬ್ಬತ್ತ ಇದಾನ ಯಾವಾಗ್ಲತ್ತ ಲೋಡ್ ಆಗಿಲೇ ಇರ್ತಲ್ಲ, ಅಲ್ಮೂರಲ್ಲಿ ಅಲ್ಲಲ್ಲ ಆತಲ್ಲ, ಆತನ ಥರ ಇರ್ತಾನೆ. ಯಾಕಂದರೆ ಮಕ್ಕಳಾಗ್ಲಾರ್ದದಕ್ಕೆ ಅವ್ರಿಗೇನಾಗಿದೆ, ಅದೇ ಟೆನ್ಷನ್. ಎಷ್ಟು ಆಸ್ತಿ ಇದ್ದರೂ ಯಾವುದಕ್ಕೆ ಬಂತು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಥರ ಇರಬೇಕಾದ್ರೆ ಅಂಥ ಹುಡುಗಗೆ ದೇವ್ರು ಏನು ಮಾಡ್ಯಾನ, ಇವಾಗ ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ ಅವರು ಹೇಳಿದ್ರು, ಡಾಕ್ಟ್ರು ಮಗು ಉಳಿಯೋದು ಭರವಸೆ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ದಿನ ಮತ್ತೆ ನಾವು ಫೋನ್ ಮಾಡಿದ್ದು ಅವರಿಗೆ, ಅವರು ಕೂಡ ಅಪ್ಪಗೂ ಮಾಡಿದ್ದಾರೆ, ನನಗೂ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿದ್ದೀವಿ, ಪ್ರಾರ್ಥನೆ ಅಪ್ಪರು ಮಾಡಿದ್ದಾರೆ, ನಾನು ಮಾಡಿದ್ದೀವಿ. ನಿಮ್ಗೆ ಹೇಳಿದ್ದೀನಿ ದೊಡ್ಡಪ್ಪ, ಇಲ್ಲ ಅನ್ಸುತ್ತೆ, ಹೇಳಿದ್ದೀನಿ. ದೊಡ್ಡಪ್ಪವರು ಮಾಡಿರ್ತಾರೆ, ಮತ್ತು ಇನ್ನೂ ಅಲ್ಲಿ ಗೊತ್ತಿರುವಂಥವ್ರು ಅವರು ಮಾಡಿದ್ದಾರೆ, ಸಿಸ್ಟರ್ ಅವರು ಮಾಡಿದ್ದಾರೆ. ಎಲ್ಲರೂ ಮಾಡಿದಂಥ ಪ್ರಾರ್ಥನೆ ಫಲವಾಗಿ ಸಾಯಬೇಕು ಅಂತೇಳಿ ಇರ್ತಕ್ಕಂಥ ಹುಡುಗ ಇವತ್ತೇನಾಗಿದ್ದಾನೆ ಪ್ರೇಯರೇ, ಜೀವಂತವಾಗಿದ್ದಾನೆ. ಯಾವುದೇ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದೆ ಎಂಬುದಾಗಿ ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಆಕೆ ಸಿಸ್ಟ್ರಿಗೆ ಗೊತ್ತು ಮಗು ಉಳಿಯಲ್ಲ ಅಂತೇಳಿ, ಆದರೂ ಕೂಡ ಏನಂತ ಹೇಳ್ತಾ ಇದ್ದಾಳೆ, ಅಯ್ಯೋರೇ ಡಾಕ್ಟ್ರಲ್ಲಿ ಏನೂ ಇಲ್ಲ, ದೇವರೇ ಉಳಿಸಿದ್ರೆ ಆತನಿಗೆ ಇಷ್ಟ ಇದ್ದರೆ ಉಳಿಸಿರ್ತಾನೆ, ಇಲ್ಲಾಂದರೆ ಇಲ್ಲ, ನಾವು ಪ್ರಾರ್ಥನೆ ಮಾಡೋದು ಮಾತ್ರ ಬಿಡಬಾರ್ದು ಅಂತೇಳಿ ಇವರು ಸಭೆಗೆ ಹೋಗುವಂಥವ್ರು. ಜೈ ಕುಮಾರ್ ಪಾಸ್ಟರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈಕೆಗೆ ಎಲ್ಲ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ದನಗಳಿದ್ದಾರೆ, ಕರುಗಳಿದ್ದಾವೆ, ಕುರಿಗಳಿದ್ದಾವೆ, ಒಂಟೆಗಳಿದ್ದಾವೆ, ಎಲ್ಲ ಇದ್ದಾವೆ, ಆಳುಗಳೂ ಕೂಡ ಇದ್ದಾರೆ. ಆದರೆ ಏನಿಲ್ಲ, ಈಕೆಗೆ ಸಂತಾನ ಭಾಗ್ಯ ಇಲ್ಲ. ಆಕೆ ಕೂಡ ಹೇಳ್ತಾ ಇಲ್ಲ ನಾನು ಎಲ್ಲದರಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾಳೆ. ಆದರೆ ಯಾರು ಕಂಡಿಡಿದ್ರಲ್ಲಿ? ಗೆಹಜಿ ಶಿಷ್ಯ. ಅಲ್ಲೆಲ್ಲೂಯಾ, ಚೆನ್ನಾಗಿ ಊಟ ಮಾಡ್ತಾ ಇದ್ದಲ್ಲ, ಕರೆದಂಗೆಲ್ಲ ಗುರುವಿನ ಜೊತೆ ಬರ್ತಾ ಇದ್ದಾನೆ. ಅದಾದ್ರೂ ನೋಡ್ಕೊಬೇಕಾ ಬೇಡ? ಶಿಷ್ಯ ಏನು ಮಾಡ್ತಾ ಇದ್ದ, ದೊಡ್ಡಪ್ಪ ಏನು ಮಾಡ್ತಾ ಇದ್ದಾಳೆ, ಶಿಷ್ಯ ಏನು ಮಾಡ್ತಾ ಇದ್ದಲ್ಲ, ಹೆಂಗೆ ಪರಿಸ್ಥಿತಿ ನೋಡ್ತಾ ಇದ್ದಲ್ಲ. ಅಲ್ಲೆಲ್ಲೂಯಾ, ಏನು ಹೆಂಗಾದ ದೊಡ್ಡಪ್ಪವ್ರನ್ನ ಎಲ್ಲಿಯಾದ್ರೂ ಕರ್ಕೊಂಡು ಹೋದರೆ ಅವರೆಲ್ಲ ಓಡಾಡ್ಬಿಡ್ತಾರಲ್ಲ ಸರ್ ಬಲೆ. ಅಲ್ಲೆಲ್ಲೂಯಾ, ಏನು ಮಾಡ್ತಾರೆ, ಏನೇನು ಹೆಂಗಿದೆ, ಸಮಸ್ಯೆಗಳು ಏನಿದ್ದಾವೆ. ಅಲ್ಲೆಲ್ಲೂಯಾ, ಅದ್ರ ಸಲುವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಿಂದ ಆಗ್ಲಾರ್ದ ಕಾರ್ಯ ಯಾವುದಾದ್ರೂ ಇದೆನಾ? ಎಲ್ಲ ಕಾರ್ಯಗಳು ಏನು ಮಾಡ್ತವೆ, ಫಲಭರಿತವಾಗ್ತವೆ ಅಂತೇಳಿ ಅವರೆಲ್ಲ ಸಮಸ್ಯೆಗಳು ಕೇಳ್ಕೊತಾರೆ ಪ್ರೇಯರೇ. ಸಮಸ್ಯೆ ಚೀಟಿ ನೋಡಿರಿ, ಅದ್ರ ಸಲುವಾಗಿ ಎಲ್ಲರೂ ಬರೆಸೋದು, ದೊಡ್ಡಪ್ಪನ ಹತ್ರ ಬರೆಸ್ದವ್ರದ್ದೇ ಜಾಸ್ತಿ ಇರುತ್ತೆ. ಕೇಳಿ ಏನಾಗಿದೆ ಕೇಳಿ ಏನು ಮಾಡ್ತಾ ಇರ್ತಾರೆ, ಬರಿತಾ ಇರ್ತಾರೆ ಪ್ರೇಯರ್. ಹಲ್ಲೆಲೂಯಾ, ಸ್ಟಾರ್ಟಿಂಗಲ್ಲಿ ಅವರೇ ಬರೆದದ್ದು, ಇವಾಗೆಲ್ಲ ಬೇರೆಯವರೆಲ್ಲ ಬರಿತಾ ಇದ್ದಾರೆ. ಹಲ್ಲೆಲೂಯಾ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಗೆಹಜಿ ಬರುವಾಗೆಲ್ಲ ನೋಡ್ತಾ ಇರ್ತಾನೆ, ಯಾರು ಒಬ್ಬರು ಓಡಾಡ್ತಾ ಇಲ್ಲಲ್ಲ, ಮಕ್ಕಳೇ ಇಲ್ಲ, ಯಾರು ಬರ್ತಾ ಇಲ್ಲ, ಬರೀ ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ. ಯಾವಾಗ ಬಂದಾಗೆಲ್ಲ ಬರೀ ಇವರೇ ಇರ್ತಾರಲ್ಲ ಅಂತೇಳಿ ಏನು ಮಾಡಿದೆ, ಗೆಹಜಿ ಆಕಿನ ಕರೆದ ಮೇಲ್ಗಡೆ. ಯಾರು ಕರೆದ್ರು? ಎಲೀಷ ಕರೆದು, ಅಮ್ಮ ಇಷ್ಟು ಎಲ್ಲ ಕಾರ್ಯಗಳನ್ನು ಉಪಕಾರ ಮಾಡಿದ್ದೀನಿ ನೀನು, ನಿನ್ನ ಕುರಿತಾಗಿ ರಾಜನ ಹತ್ರ ಅಥವಾ ದಂಡಾಧಿಕಾರಿ ಹತ್ರ ಯಾರಾದ್ರ ಹತ್ರ ಏನಾದರೂ ಮಾತಾಡಬೇಕಾ ಅಂತೇಳಿ ಕೇಳಿದ. ಯಾರು? ಗುರು ಕೇಳ್ತಾನೆ. ಗುರು ಕೇಳಿದಾಗ ಆಕೆ ಹೇಳ್ತಾ ಇದ್ದಾಳೆ, ಏನಂತೇಳಿ ಹೇಳ್ತಾ ಇದ್ದಾಳೆ ನೋಡ್ರಿ, 13ನೇ ವಾಕ್ಯ ನೋಡ್ರಿ. ಆಗ ಎಲೀಷನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕು ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಯ್ತು, ಹಿಂಗೆ ಹೇಳಿ ಆಕೆ ಏನಂತ ಹೇಳ್ತಾ ಇದ್ದಾಳೆ, ನನಗೇನು ತೊಂದರೆ ಇಲ್ಲಪ್ಪ, ಎಲ್ಲ ರೀತಿಯಿಂದಲೂ ನಾನು ಚೆನ್ನಾಗಿದ್ದೀನಿ, ರಾಜನ ಮನೆಯಲ್ಲಿ ರಾಣಿಯ ಥರ ನಾನು ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾಳೆ. ಒಳಗಡೆ ಕಷ್ಟ ಇದೆ, ಆದರೆ ಆ ಕಷ್ಟವನ್ನು ಏನು ಮಾಡ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ. ಯಾಕಂದರೆ ಆಕೆ ಗಂಡ ಏನಾಗಿದ್ದಾನೆ,
ವಯಸ್ಸಾದಾತ ಮುದುಕನಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಗುರು ಗೆಹಜಿಗೆ ಕೇಳ್ತಾನೆ, ಗೆಹಜಿ, ನಾವು ಏನಾದರೂ ಒಂದು ಇರುತ್ತೆ ಸಮಸ್ಯೆ, ಆ ಸಮಸ್ಯೆ ಏನೆಂಬುದಾಗಿ ಕೇಳಿದಾಗ ಅವಾಗ ಗೆಹಜಿ ಹೇಳ್ತಾ ಇದ್ದಾನೆ, ಅಪ್ಪ ಏನಿಲ್ಲ, ಇವ್ರಿಗೆ ಮಕ್ಕಳಿಲ್ಲ, ಸಂತಾನ ಭಾಗ್ಯ ಇವ್ರಿಗೆ ಬೇಕು ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಅವಾಗಲ್ಲಿ ನೋಡ್ರಿ, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದ. ಆಯ್ತಕ್ಕಿ ನಾನು ಚೆನ್ನಾಗಿದ್ದೀನಪ್ಪ ಅಂತೇಳಿ ಏನು ಮಾಡಿಬಿಟ್ಲು, ಕೆಳಗಡೆ ಹೋಗ್ಬಿಟ್ಲು. ಹಲ್ಲೆಲೂಯಾ. ಅಂತಸ್ತು ಮನೆ, ಗೊತ್ತಾಗ್ತಾ ಇದೆನಾ, ಅರ್ಥ ಆಗ್ತಾ ಇದೆನಾ? ಎಲೀಷಾ ಗೆಹಜಿ ಎಲ್ಲಿದ್ದಾರೆ? ಮೇಲ್ಗಡೆ ಮನೆಯಲ್ಲಿದ್ದಾರೆ. ಕೆಳಗಡೆ ಏನಾಗಿದ್ದಾಳೆ, ಈಗ ಶುನಾಮಿ ಸ್ತ್ರೀ ಮತ್ತು ಆಕೆ ಯಜಮಾನ ವಾಸ ಮಾಡ್ತಾ ಇದ್ದಾರೆ. ಕೆಳಗಡೆ ಇಳಿದು ಆಕೆ ಏನು ಮಾಡಿಬಿಟ್ಲು, ಹೋಗ್ಬಿಟ್ಲು. ಈಗ ಮತ್ತೆ ಗುರು ಹೇಳ್ತಾ ಇದ್ದಾನೆ, ಆಕೆಯನ್ನು ಕರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರಿ ಎಂಬುದಾಗಿ ಆಜ್ಞಾಪಿಸಿದಾಗ ಏನಾಗ್ತಾಯಿದೆ ನೋಡ್ರಿ, ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಓಕೆ, ಓದ್ರಿ. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗುರು ಯಾವಾಗ ನಿಮ್ಮಿಂದ ಉಪಕಾರವನ್ನು ಹೊಂದಿಕೊಂಡಿರ್ತಾನೋ, ಗುರುವಿನಲ್ಲಿರ್ತಕ್ಕಂಥ ಆಶೀರ್ವಾದವನ್ನು, ಪ್ರಾರ್ಥನೆಯನ್ನು ಮಾಡಬೇಕಂತೇಳಿ ಗುರು ಕೂಡ ಏನು ಮಾಡ್ತಾ ಇರ್ತಾನೆ, ನೆನೆಸ್ತಾ ಇರ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಆತ್ಮಿಕ ಮಕ್ಕಳು ಯಾರು ಬಲಹೀನರಾಗಬಾರ್ದು ಎನ್ನುವಂಥದ್ದು ಏನಾಗಿದೆ ಪ್ರೇಯರ್, ನಮ್ಮ ಪ್ರಾರ್ಥನೆ ಆಗಿದೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಗೆಹಜಿ ಹೋಗಿ ಆಕೆಯನ್ನು ಕರೆಕೊಂಡು ಬಂದಮೇಲೆ ಗುರುಗಳು ಇಲ್ಲಿದ್ದಾರೆ, ಆಕೆ ಎಲ್ಲಿ ನಿಂತ್ಕೊಂಡಿದ್ದಾಳೆ, ಬಾಗಿಲಿನ ಹತ್ರ ನಿಂತ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಅವಾಗ ಹೇಳ್ತಾ ಇದ್ದಾನೆ ಎಲೀಷ ಏನಂತೇಳಿ, ಮುಂದಿನ ವರ್ಷ ಬರುವ ಕಾಲ ನೀವೇನಾಗಿರ್ತೀವಿ, ನೀನು ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ. ಅಂದರೆ ಕಂಕಳದಾಗ ಒಬ್ಬ ಮಗ ಇರ್ತಾನ ನಿನಗೆ. ಹಲ್ಲೆಲೂಯಾ. ಮಗ ಇರ್ತಾನಂತೇಳಿ ಹೇಳಿದ ತಕ್ಷಣ ಆಕೆಗೆ ಗೊತ್ತು. ಹಲ್ಲೆಲೂಯಾ. ಶ್ರೀಮಂತರ ಅಂದಮೇಲೆ ಅವಾಗ ಎಷ್ಟೋ ಟ್ರೀಟ್ಮೆಂಟ್ಗಳನ್ನು ಆಕೆ ತೊಗೊಂಡಿರ್ಬೋದು. ಆವತ್ತಿನ ದಿನಗಳು ಅವು ಇವು ಎಲ್ಲ ಆಕೆ ಸುತ್ತಿರ್ಬೋದು. ಇವರೆಲ್ಲ ಮರಗಳು ಸುತ್ತಾ ಇರ್ತಾರಲ್ಲ, ಕೆಲವು ಜನ ಮರಗಳನ್ನು ಸುತ್ತಾ ಇರ್ತಾರಲ್ರಿ, ಅದರಂಗೆ ಆಕೆ ಕೂಡ, ಆಕೆ ಶುನಾಮ್ಯ ಸ್ತ್ರೀಗಳು, ಆಕೆ ಕೂಡ ಸುತ್ತಿರ್ಬೋದು, ಏನೇನೋ ಮಾಡಿರ್ಬೋದು. ಆದರೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆಕೆ ಅವೆಲ್ಲ ಮಾಡಿದಾಗಲೂ ಕೂಡ ಆಕೆ ಫಲವನ್ನು ಕಾಣಲಿಲ್ಲ. ಯಾವಾಗ ಗುರುವನ್ನು ಗುರುತಿಡಿದ್ಲು, ಗುರುವಿಗೆ ಆತಿಥ್ಯ ಕೊಟ್ಟಿದ್ಲು, ಗುರುವಿಗೆ ಉಪಚಾರ ಮಾಡಿದ್ಲು, ಆ ಗುರು ಹೇಳ್ತಾ ಇದ್ದಾನೆ ಈ ಸಮಯದಲ್ಲಿ ಏನೆಂಬುದಾಗಿ, ನೀನು ನನಗೆ ಉಪಕಾರ ಮಾಡಿದೆಯಾ, ನಾನು ನಿನಗೆ ಪ್ರತ್ಯುಪಕಾರವನ್ನು ಮಾಡೇ ತಿರ್ತೀನಿ, ನಿನ್ನ ಸಮಸ್ಯೆ ಏನೇ ಆಗಿರಲಿ ಎಂಬುದಾಗಿ ಕೇಳುವ ರೀತಿಯಲ್ಲಿ ಗುರು ಕೇಳಿದಾಗ ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂತೇಳಿ ಪ್ರಿಯರೇ, ಏನಂತೇಳಿ ಅಂತ ಹೇಳಿದಾಳಕ್ಕೆ, ಒಡೆಯನೇ, ಮತ್ತು ದೇವರ ಮನುಷ್ಯನೇ, ಒಡೆಯನೇ. ಯಾಕೆ ಆ ಮಾತು ಹೇಳ್ತಾ ಇದ್ದಾಳಂದರೆ, ಅವ ಎಲ್ಲ ನೋಡ್ಕೊಂಬಿಟ್ಟಾಳಕಿ. ಅಲ್ಲೆಲ್ಲ ಯಾಕೆ ಆ ಮಾತು ಹೇಳ್ತಾ ಇದ್ದಾಳೆ ಹೇಳ್ರಿ, ಎಲ್ಲ ಮುಗಿಸ್ಕೊಂಡಿದ್ದಾಳೆ ಆಕೆ. ಯಾವಾಗ ಮಾತು ಬರುತ್ತೆ ಹೇಳ್ರಿ, ಯಾವಾಗ ಆ ಮಾತು ಬರುತ್ತೆ? ನೀವು ವಾಕ್ಯ ಕೇಳ್ತಾ ಇಲ್ಲ, ನಿದ್ದೆ ಮಾಡ್ತಾಯಿದ್ರಿ. ಯಾವಾಗ ಮಾತು ಬರುತ್ತೆ ಆ ಥರ? ಎಲ್ಲ ಕಡೆಗೆ ಹೋಗಿ ಸಾಕಾದಾಗ, ಅಯ್ಯ ಸುಮ್ಮನೆ ಯಾಕೆ ಹೇಳ್ತೀರ ಆ ಮಾತು, ಆಗೋದೇ ಇಲ್ಲ ಅಂಥೇಳಿ ಯಾವಾಗ ಬರುತ್ತೆ ಹೇಳ್ರಿ? ಎಲ್ಲ ಕಡೆಗೆ ಹೋಗಿ ತಿರುಗಾಡಿ ಎಲ್ಲವುಗಳನ್ನು ಮಾಡಿ ಬಿಟ್ಟಿರ್ತಾರ, ಫಲವನ್ನು ಏನಾಗಿರಲ್ಲ, ಕಂಡಿರಲ್ಲ. ಅದ್ರ ಸಲುವಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ ಈ ಸಮಯದಲ್ಲಿ, ದೊಡ್ಡಪ್ಪ ಆ ಮಾತನ್ನು ಹೇಳ್ತಾ ಇದ್ದಾಳೆ ಏನಂತೇಳಿ, ಒಡೆಯನೇ, ದೇವರ ಮನುಷ್ಯನೇ, ಆ ಮಾತನ್ನು ಹೇಳಿ ನನ್ನನ್ನು ವಂಚಿಸಬೇಡ ಎಂದು ನುಡಿದಳು. ಮುಂದೆ ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ಚಪ್ಪಾಳೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಹೇಳಿದಂತೆ? ಎಲೀಷನು ಹೇಳಿದಂತೆ. ಹಲ್ಲೆಲೂಯಾ. ಯಾಕಂದರೆ ಬಾಯಿಯನ್ನು ದೇವ್ರು ಎದಕ್ಕಿಟ್ಟಿದ್ದಾನ್ರಿ? ವಾಗ್ದಾನಗಳನ್ನು ಬಿಡುಗಡೆ. ನಾವು ಅನ್ಕೊಂತೀವಿ ಬರೀ ಚಾಡಿ ಮಾತು ಹೇಳೋಕ್ಕ, ಸುಳ್ಳು ಹೇಳೋಕ್ಕ, ಮಾತಾಡೋಕ್ಕ ಅಂತೇಳಿ. ಹಲ್ಲೆಲೂಯಾ. ಬಾಯಿ ಎದಕ್ಕಿದೆ? ನಾಲಿಗೆ ಯಾವುದಕ್ಕಿದೆ? ಆಶೀರ್ವಾದಗಳನ್ನು. ಶಾಪಗಳು ಇದ್ದಾವೆ, ಶಾಪಗಳನ್ನು ಬಿಡುಗಡೆ ಮಾಡಬಾರ್ದು. ಏನಂತ ಹೇಳ್ತಾ ಇದೆ ವಾಕ್ಯ, ಜೀವನ್ಮರಣಗಳು ನಾಲಿಗೆ ವಶ. ವಚನ ಪ್ರಿಯರು, ಅಲ್ಲಿ ಮುಂದೆ ಹೇಳ್ತಾ ಇದೆ, ಅದು ಭಾಳ ಮುಖ್ಯ. ಏನ್ರಿ? ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸ್ತಾರೆ. ವಚನ ಪ್ರಿಯರು ಅಂದ್ರೆ ಏನ್ರಿ? ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಇಲ್ಲ ಅವರು. ದೇವ್ರಿದ್ದಾನ್ರಿ, ದೇವ್ರನ್ನ ಕಂಡ್ಕೊಂಡಿದ್ದೀನಿ, ದೇವರೇ ಎಲ್ಲ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ.
ಇಲ್ಲಿದ್ರೆ ದೇವರಿಗಾಗಿಯೇ, ಹೋದರೂ ಕೂಡ ದೇವ್ರಿಗಾಗಿಯೇ. ದೇವ್ರನ್ನೇ ತಿಳ್ಕೊಂಡಿದ್ದೀನಿ ನಾನು, ನಮ್ಮ ಅಪ್ಪನ್ನೇ ನಾನು ತಿಳ್ಕೊಂಡಿದ್ದೀನಿ. ನಮ್ಮಪ್ಪ ಬೇಕಾಗಿತ್ತು ಲೋಕದಕ್ಕೆ ಬಂದಾಗ. ನಮ್ಮಪ್ಪ ಯಾರು ಅಂತೇಳಿ ಎಷ್ಟೆಷ್ಟೋ ಮಾಡಿದೆ, ನಮ್ಮಪ್ಪ ನನಗೇನಾಗಲಿಲ್ಲ, ಸಿಗಲಿಲ್ಲ. ಈಗ ಯಾರು ಸಿಕ್ಕಿದ್ದಾರೆ? ಆತ್ಮಗಳ ಅಪ್ಪ, ಉಂಟು ಮಾಡಿದಂಥ ಅಪ್ಪ ಯಾರಾಗಿದ್ದಾನೆ ಆತನೇ ಸಿಕ್ಕಾನ. ಅದು ಸುಮ್ಮನೆ ಇರ್ತಾನ? ಹಲ್ಲೆಲೂಯಾ. ನಿಮ್ಮ ಮಕ್ಕಳು ನೀವು ಏನಾದರೂ ಆದರೆ ನೀವು ಸುಮ್ಮನೆ ಇರ್ತೀರಾ? ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಹಂಗೆ ಆಗಲಿ ಬಿಡು ಅಂತೇಳಿ, ಅಲ್ಲಿ ಏನೋ ಜ್ವರ ಬಂದು ಬಿದ್ದಾನ, ಹಂಗೆ ಬೀಳಿ ಬಿಡು ಅಂತೇಳಿ ಏನಾರು ಮಾಡ್ತೀರಾ? ಹಲ್ಲೆಲೂಯಾ. ಯಾವಾಗ ನೀವು ಇದರಲ್ಲಿ ಫೆಲೋಶಿಪ್ಪಲ್ಲಿ ಅಂದರೆ ಅನ್ಯೋನ್ಯತೆಯಲ್ಲಿ ಆತನ ರಕ್ತದ ಕೆಳಗಡೆ ಯಾವಾಗ ನೀವು ತೊಳೆಯಲ್ಪಟ್ಟಾಗ ನಿಮ್ಮ ಬಾಧ್ಯತೆ ಭಾರ ಎಲ್ಲ ಯಾರು ಹೊತ್ಕೊಳ್ತಾರೆ? ಏಸಪ್ಪ ಹೊತ್ಕೊಳ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ ವಾಕ್ಯದಲ್ಲಿ, ನಾನು ಅವರನ್ನು ಮುಪ್ಪಿನವರೆಗೂ ಒತ್ತು ಸಹಿಸುವೆನು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಉಂಟು ಮಾಡಿದನು, ನಾನೇ ಹೊರುವೆನು ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಎಲೀಷನು ಹೇಳಿದ ಪ್ರಕಾರವಾಗಿ, ಪ್ರವಾದಿಗಳು ಹೇಳಿದ ಪ್ರಕಾರವಾಗಿ ಅವರ ಬಾಯಿಂದ ಆಕೆ ಮಾತನ್ನು ಸ್ವೀಕಾರ ಮಾಡಿಕೊಂಡಾಗ ಆಕೆ ಅಂದ್ಕೊಳ್ತಾ ಇದ್ದಾಳೆ ಇದು ಆಗಲ್ವೇನೋ ಅಂಥೇಳಿ. ಆದರೆ ದೇವ್ರು ಏನು ಮಾಡಿದ? ಫಲವನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತವಾಗಿ ಆಕೆ ಮಗುವನ್ನು ಎತ್ತಳು. ಸ್ವಲ್ಪ ವರ್ಷಗಳ ಕಾಲ ಆದಮೇಲೆ ಹೊಲಕ್ಕೆ ಹೋಗ್ತಾರೆ ರೀ. ಹೊಲಕ್ಕೆ ಹೋದಾಗ ಏನಾಗ್ತಾ ಇದೆ ಅಂದರೆ, ಹೊಲದಲ್ಲಿ ಆ ಮಗ ಕೆಲಸ ಮಾಡ್ತಾ ಇರಬೇಕಾದ್ರೆ ತಲೆ ಅಂತೇಳಿ ಹಿಡ್ಕೊಂಡು ಏನಾಗ್ಬಿಡ್ತಾನೆ, ತಂದೆ ಹತ್ರ ಬರ್ತಾನೆ. ತಂದೆ ಏನು ಮಾಡ್ತಾನೆ? ಮನೆಗೆ ಕಳಿಸ್ತಾನೆ. ಮನೆಗೆ ಹೋದ್ಮೇಲೆ ಏನು ಮಾಡ್ತಾಳೆ ಆಕೆ? ಮಂಚದ ಮೇಲೆ ಹಾಕ್ತಾಳೆ. ಯಾರ ಮಂಚದ ಮೇಲೆ? ಮಗು ಏನಾಗ್ಬಿಡ್ತಾನೆ? ಹಿಂಗೆ ತೊಡೆ ಹತ್ರ ಮಲಗಿಸ್ಕೊಂಡಾಗ ಮಗ ಏನಾಗ್ಬಿಡ್ತಾನೆ? ಸತ್ತೋಗ್ಬಿಡ್ತಾನೆ. ಇಲ್ಲಿ ತಿಳ್ಕೊಬೇಕು ನೀವು. ಆಶೀರ್ವಾದಕರವಾಗಿರ್ಬೇಕಾಗಿತ್ತಲ್ಲ, ಯಾಕೆ ಸಾಯ್ಬೇಕಾಗಿತ್ತಪ್ಪ ಅಂಥೇಳಿ ಪ್ರಶ್ನೆ ಬರುತ್ತೆ. ಹಲ್ಲೆಲೂಯಾ. ಸತ್ತೋಗ್ಬಿಟ್ಟ ಮಗ. ಸತ್ತ ಮೇಲೆ ಆ ಮಗುವನ್ನು ಅಂದರೆ ಶವವನ್ನು ಹೊತ್ಕೊಂಡು ಏನು ಮಾಡ್ತಾಳೆ? ಮಂಚದ ಮೇಲೆ ಮಾಳಿಗೆ ಮೇಲೆ ಹೋಗ್ತಾಳೆ. ಮಾಳಿಗೆ ಮೇಲೆ ಹೋಗಿ ಏನು ಮಾಡ್ತಾಳೆ? ಎಲೀಷನ ಮಂಚದ ಮೇಲೆ ಏನು ಮಾಡ್ತಾಳೆ? ಗುರುಗಳ ಮಂಚದ ಮೇಲೆ ಮಲಗಿಸ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಗುರುಗಳ ಮಂಚದ ಮೇಲೆ ಮಲಗಿಸಿ ನೇರವಾಗಿ ಮತ್ತೆ ಗಂಡನ ಹತ್ರ ಹೋಗ್ತಾಳೆ. ಹೊಲದಲ್ಲಿರ್ತಕ್ಕಂಥ ಗಂಡ, ನಾನೇನಾಗಬೇಕು? ಗುರುವಿನ ಹತ್ರ ಹೋಗಬೇಕು. ಕರ್ಮೆಲ್ ಬೆಟ್ಟದಲ್ಲಿ ವಾಸ ಮಾಡುವಂಥ ಎಲೀಷನ ಬಳಿಗೆ ನಾನು ಹೋಗಬೇಕು. ದೈವ ಸೇವಕರ ಬಳಿಗೆ ನಾನು ಹೋಗಬೇಕು. ನನಗೆ ಒಂದು ಕತ್ತೆ ಮತ್ತು ಒಬ್ಬ ಸೇವಕನನ್ನು ಕಳುಹಿಸಿಕೊಡು ಅಂತ ಹೇಳಿದ ತಕ್ಷಣ ಯಜಮಾನನೂ ಕೂಡ ನೋಡ್ರಿ, ಯಾರಾದ್ರೂ ಮನೆಯಲ್ಲಿ ಏನಾದರೂ ಅನಾಹುತ ಆದರೆ, ಸ್ವಲ್ಪ ಏನಾದರೂ ಬಂದುಬಿಟ್ರೆ ಏನು ಮಾಡ್ತೀವಿ ನಾವು? ಗಾಬರಿಯಿಂದ. ಹಲ್ಲೆಲೂಯಾ. ಗಾಬರಿಯಿಂದ ಏನೇನೇನೋ ಮಾಡ್ಕೊತಾ ಇರ್ತೀವಿ. ಹಲ್ಲೆಲೂಯಾ. ಟೆನ್ಷನ್ ಏನೇನೋ ಆ ಸಮಯದಾಗ. ಹಲ್ಲೆಲೂಯಾ. ಆದರೆ ಈ ತಾಯಿ ಏನು ಮಾಡ್ತಾ ಇದ್ದಾಳ್ರಿ? ಯಾರಿಗೂ ಹೇಳ್ತಾ ಇಲ್ಲ. ಮಗ ಸತ್ತೋಗ್ಯಾನ ಅಂತೇಳಿ ಹೇಳಿದರೆ ಪಕ್ಕದಾಗ ಎಷ್ಟೋ ಮನೆಗಳಿದ್ದಾವೆ, ಎಲ್ಲ ಇದ್ದಾವ. ಕೆಲವು ಜನ ಏನು ಮಾಡಿಬಿಡ್ತಾರೆ? ಕೈಗೆ ಬಾಯಿಗೆ ಏನು ಮಾಡ್ತಾರೆ? ಕೈಗೆ ಬಾಯಿಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಸೌಂಡ್ ಕೇಳಿ ಅಯ್ಯೋ ಏನೋ ಆಗ್ಯದ, ಏನೋ ಒಂದು ವಿಕೆಟ್ ಹೋಗ್ಯದ ಅಂತೇಳಿ ಏನು ಮಾಡ್ತಾರೆ? ಮುತ್ತಿಗೆ ಹಾಕ್ಬಿಡ್ತಾರೆ. ಜನರೆಲ್ಲ ಮುಗ್ರಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ಈಕೆ ಏನು ಮಾಡ್ತಾ ಇಲ್ಲ? ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಎಲೀಷನ ಬಳಿಗೆ ಹೋಗಬೇಕು ಅಂತೇಳಿ ಗಂಡನ ಹತ್ರ ಹೋಗಿ ಕರ್ಕೊಂಡು ಏನು ಮಾಡ್ತಾ ಇದ್ದಾಳೆ ರೀ? ಹೋಗ್ತಾ ಇದ್ದಾಳೆ. ಎಲೀಷನ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದಾಳೆ? ಆತನ ಪಾದಗಳಿಗೆ ಅಡ್ಡ ಬಿದ್ದು ಕಾಲು ಹಿಡ್ಕೊಳ್ಳೋದು. ಇವತ್ತು ಕಾಲು ಹಿಡ್ಕೊಳಕತ್ತಿರಲ್ಲ, ಎಲ್ಲ ಯಾರ್ಯಾರ್ದು ಕಾಲುಗಳು ಹಿಡ್ಕೊಂತಾರೆ. ಅವ್ರು ಯಾರು ಕಾಲು ಹಿಡ್ಕೊಂಡ್ರೆ ಯಾರಿಗೂ ಕೂಡ ಪುಣ್ಯ ಇಲ್ಲ. ನೀವು ಮೊದಲು ಹಿಡ್ಕೊಂಡಿದ್ರೇನೋ, ಇನ್ನು ಮುಂದೆ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅವ್ರ ಕಾಲಾಗಿ ಏನು ಸಿಗುತ್ತೋ, ಇವ್ರ ಕಾಲಾಗಿ ಏನು ಸಿಗುತ್ತೋ ಅಂತೇಳಿ. ಅದ್ರ ಸಲ ಪ್ರಕಟಣೆ ಗ್ರಂಥದಾಗ ಇರುತ್ತೆ ನೋಡಪ್ಪ, ಏನಂತೇಳಿ? ನಾವೆಲ್ಲರೂ ಕೂಡ ಯಾರ ಕಾಲನ್ನು ಹಿಡ್ಕೊಬೇಕಂತೆ? ಯೇಸುವಿನ ಕಾಲನ್ನು, ದೇವರ ಒಂದು ಕಾಲನ್ನು. ಹಲ್ಲೆಲೂಯಾ. ಗಂಡನ ನೋಡ್ರಿ, ಆ ಗಂಡನಿಗೂ ಕೂಡ ಎಷ್ಟು ಆಕೆ ಹೇಳಿದಂಥ ಮಾತಿಗೆ ಎಷ್ಟು ಬೆಲೆಯನ್ನು ಕೊಡ್ತಾ ಇದೆ. ಗಂಡ ಹೇಳ್ತಾ ಇದ್ದಾನೆ, ಇವತ್ತೇನಾದರೂ ಅಮಾವಾಸ್ಯೆನಾ? ಅಮಾವಾಸ್ಯೆ ದಿನ ಏನು ಮಾಡ್ತಾಯಿದ್ರು? ಗುರುವಿನ ಹತ್ರ. ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆ ಅಲ್ಲ, ಕಾರ್ಯ ನೋಡ್ರಿ ಅಲ್ಲಿಂದ ಬಂದದ. ಹುಣ್ಣಿಮೆಗೆ ಅಮಾವಾಸ್ಯೆಗೆ ಏನಾಗಬೇಕು? ದೇವಾಲಯಗಳು ತೆರೆದಿರಬೇಕು. ಭಕ್ತರು ಎಲ್ಲಿ ಹೋಗ್ಬೇಕು? ಗುರುವಿನ ಹತ್ರಕ್ಕೆ ಹೋಗ್ಬೇಕು. ಅದ್ರ ಸಲ ಇವತ್ತಿನ ದಿನ ಇದೆಲ್ಲ ಕಾಪಿ ಮಾಡಿ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಎಲ್ಲ ಭರ್ಜರಿ ಊಟ ಮಾಡ್ತಾ ಇರ್ತಾರೆ ಕೆಲವೊಂದು ದೇಗುಲಗಳಲ್ಲಿ. ಹಲ್ಲೆಲೂಯಾ. ಎಲ್ಲರೂ ಭೇಟಿ ಕೊಡ್ತಾ ಇರ್ತಾರೆ, ತೆಂಗಿನಕಾಯಿ ಹೊಡಿತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ ಅಂದರೆ, ಈಕೆ ಮಾತು ಹೇಳಿದಾಗ ಆತ ಗಂಡ ಏನು ಮಾಡ್ತಾ ಇದ್ದಾನೆ? ಆ ಮಾತಿಗೆ ವಿಧೇಯನಾಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಜ್ಞಾನೋಕ್ತಿಗಳ ಗ್ರಂಥದ ಕಡೆಗೆ ಬರ್ರಿ ಒಂದು ಸಾರಿ, ಒಂದು ವಚನ ತೋರಿಸ್ತೀನಿ. 31ನೇ ಅಧ್ಯಾಯ
11ನೇ ವಾಕ್ಯ ನೋಡಿ. ಪ್ರತಿ ಹೃದಯವು ಹಾಂ, ಆಕೆಯಲ್ಲಿ ಭರವಸೆ ಪಡುವುದು. ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಹಂಗೆ ಇನ್ನೊಂದು ಮಾತಿರುತ್ತೆ ಪ್ರಿಯರು, ಏನಂದರೆ ಪತಿಯು ಏನು ಮಾಡ್ತಾನಂದರೆ ಆಕೆ ಏನು ಕೆಲಸ ಹೇಳ್ತಾಳೋ ಆ ಕೆಲಸಕ್ಕೆ ಇಲ್ಲ ಎಂಬುವಂಥ ಮಾತು ಪತಿಗೆ ಬರೋದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಕೆ ಹೇಳಿದ ಮಾತು ಒಳ್ಳೆಯ ತೂಕದ ಮಾತಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಹಲ್ಲೆಲೂಯಾ, ಪತಿಯ ಹೃದಯ ಏನಾಗ್ತಾ ಇದಂತೆ, ಆಕೆಯಲ್ಲಿ ಭರವಸೆ ಪಡುವುದು. ಆಕೆ ಹೇಳಿದಂಥ ಮಾತಿಗೆ ಪತಿಯ ಹೃದಯ ಏನು ಮಾಡುತ್ತೆ, ಭರವಸೆ ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಘನವಂತಳಾದ ಈ ಸ್ತ್ರೀ ಆಶೀರ್ವಾದವನ್ನು ಹೊಂದಿಕೊಂಡ ಮೇಲೆ ಆಕೆ ಹೋಗ್ತಾ ಇದ್ದಾಳೆ. ಮಗ ಏನಾಗಿದ್ದಾನೆ, ಸತ್ತು ಹೋಗಿದ್ದಾನೆ, ಮಂಚದ ಮೇಲೆ ಮಲಗಿಸಿದ್ದಾಳೆ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ನೋಡ್ರಿ, ಎದುರುಗಡೆ ಎಲೀಷನ ಪಾದಗಳ ಬಳಿಯಲ್ಲಿ ಹೋಗಿ ಪಾದಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಎಲೀಷನು ಹೇಳ್ತಾ ಇದ್ದಾನೆ, ಆತನ ಕೈ ಕೆಳಗಡೆ ಏನಿತ್ತು, ಕೋಲಿತ್ತು. ಇವತ್ತು ಕೆಲವೊಬ್ರು ಕೈಯಲ್ಲಿ ಏನಿರುತ್ತೆ, ಬಡಿಗಿರುತ್ತಾ. ಹಲ್ಲೆಲೂಯಾ, ಆ ಬಡಿಗಿಂದ ಭಕ್ತರನ್ನು ಹೊಡಿತಾ ಇರ್ತಾರೆ, ಆ ಬಡಿಗಿಂದ ಆಶೀರ್ವಾದ ಮಾಡ್ತಾ ಇರ್ತಾರೆ, ಆ ಬಡಿಗೆಯನ್ನು ಎಲ್ಲೆಲ್ಲೋ ಉಪಯೋಗ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಆ ಕೋಲನ್ನು ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಕೊಡ್ತಾ ಇದ್ದಾನೆ. ಯಾರಿಗೆ, ಗೆಹಜಿ ನೀನು ಹೋಗಿ ಮನೆಗೆ ಹೋಗಿ ಏನು ಮಾಡು, ಆ ಕೋಲನ್ನು ಮಗುವಿನ ಮೇಲೆ ಇಡು ಅಂತೇಳಿ ಹೇಳಿದಾಗ ಈತ ಗೆಹಜಿ ಅವಸರದಿಂದ ಹೋಗಿ ಏನು ಮಾಡಿದ, ಇಟ್ಟ ಪ್ರಿಯರೇ. ಆದರೆ ಈತ ಏನು ಮಾಡ್ತಾ ಇದ್ದಾಳ, ಗುರುವೇ ನೀನೇ ಬರಬೇಕು. ಹಲ್ಲೆಲೂಯಾ, ನೀನೇ ಬರಬೇಕು ಅಂತೇಳಿ ಹೇಳಿದ ತಕ್ಷಣ ಗುರು ಏನು ಮಾಡಿದ, ಬಂದ ಪ್ರಾರ್ಥನೆ ಮಾಡಿದ. ಅದ್ಭುತವಾಗಿ ಸತ್ತು ಹೋಗಿರ್ತಕ್ಕಂಥ ಕುಮಾರ ಬದುಕಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಗುರುವನ್ನು ಗುರುತು ಇಡ್ತಾರೋ, ಯಾರು ಆತಿಥ್ಯವನ್ನು ಕೊಡ್ತಾರೋ, ಯಾರು ಉಪಚಾರ ಮಾಡಿರ್ತಾರೋ ಅಂಥವ್ರು ಏನಾಗ್ತಾರೆ ಪ್ರಿಯರೇ, ಏನಾಗ್ತಾರೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ. ಅವ್ರ ಜೀವಿತದಲ್ಲಿ ಕಷ್ಟಗಳು ಬರ್ಬೋದು, ಆದರೆ ಆ ಕಷ್ಟಗಳನ್ನು ದೇವರು ಏನು ಮಾಡ್ತಾನೆ, ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಇವತ್ತು ಈ ಶುನ್ಯಾಮ್ಯ ಸ್ತ್ರೀ ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇದ್ದೀವಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ಸಾರಿ ನೀವು ಹೋದ್ರಿ 1 ಪೇತ್ರ 3:2 ಲಾಸ್ಟ್, 1 ಪೇತ್ರ 3:2 ಕೊನೆಯದಾಗಿ, ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಹಲ್ಲೆಲೂಯಾ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯಜಮಾನರು ಉಳ್ಳವರು ಯಾರಾಗಿದ್ದೀರೋ ಅವ್ರಿಗೆ ಹೇಳ್ತಾ ಇದೆ ಏನಂತೇಳಿ, ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ನೀವು ಅಧೀನರಾದರೆ ನಿಮ್ಮ ಯಜಮಾನರಿಗೆ ನಿಮ್ಮ ಮೂಲಕವಾಗಿ, ನೀವು ಮಾಡುವಂಥ ಕಾರ್ಯಗಳ ಮೂಲಕವಾಗಿ, ನಿಮ್ಮ ನಡತೆಯ ಮೂಲಕವಾಗಿ, ನಿಮ್ಮ ವಾಕ್ಯದ ಮೂಲಕವಾಗಿ ಅವ್ರು ಏನಾಗ್ತಾರಂತೆ, ಸನ್ಮಾರ್ಗಕ್ಕೆ ಬರ್ತಾರೆ. ಹಲ್ಲೆಲೂಯಾ, ಈ ಶುನ್ಯಾಮ್ಯ ಸ್ತ್ರೀಗಳು ತಾನು ಮಾತ್ರ ರಕ್ಷಣೆ ಹೊಂದುವಂಥದ್ದಲ್ಲ, ಗಂಡನಿಗೂ ಕೂಡ ಗುರುವಿನ ಪರಿಚಯ ಮಾಡಿಸಿದ್ಲು ಪ್ರಿಯರೇ. ಮಕ್ಕಳಿಗೂ ಕೂಡ, ಆ ಮಗುವಿಗೂ ಕೂಡ ಗುರುವಿನ ಪರಿಚಯವನ್ನು ಮಾಡಿಸಿದ್ಲು. ಹಲ್ಲೆಲೂಯಾ, ಅದರ ಸಲುವಾಗಿ ತಿಳ್ಕೊಳಿಸ್ಬೇಕಾಗಿರ್ತಕ್ಕಂಥ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ 3 ಏನ್ರಿ, ಗುರು ಹೆಂಗಿದಾನ ನಾವು ಮೊದಲು ಗುರುತಿಡಿಬೇಕು. ಎರಡನೇದಾಗಿ ಗುರುವಿಗೆ ಕ್ರಿಯಾರೂಪಕವಾಗಿ ಆತಿಥ್ಯ ಕೊಡಬೇಕು. ಬಾಯಿ ಸಿಹಿ ಮಾತುಗಳು ಬರೋದು ಓಕೆ, ಆ ಸಿಹಿ ಮಾತುಗಳು ಏನಾಗಿರಬೇಕು, ಕ್ರಿಯೆ ರೂಪದಲ್ಲಿರಬೇಕು. ಹಲ್ಲೆಲೂಯಾ, ನಾವು ಯಾವಾಗಲೂ ಹೊನ್ನಳ್ಳಿ ಚರ್ಚಿಗೆ ಹೋದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ಲಿ, ನಾಗಲಿಂಗ ಅಂತೇಳಿ ಆತನ ಹೆಸರು. ಆತ ಯಾವಾಗಲೂ ಕೂಡ ಆತ ಬರ್ತಿರ್ತಾನೆ. ಹಲ್ಲೆಲೂಯಾ, ಅವರು ಕೂಡ ಕುರುಬರ ಪ್ರಿಯರು. ಅವ್ರು ಏನಂತಾರೆ ಅಂದರೆ, ಆಯ್ತು ರೀ ಗುರುಗಳೇ, ಸ್ವಾಮಿಯರೇ ಏನು ಮಾಡ್ತೀವಿ, ಒಂದು ಚೀಲ ಏನು ಮಾಡಿ ನಾನು ನೆಲ ತೆಗೆದಿಟ್ಟಿನಿ, ಆಯ್ತಯ್ಯ ಅದು ಏನು ಮಾಡ್ತೀನಿ, ನಾನು ಒಡೆಸ್ಕೊಂಬಂದು ನಿಮಗೆ ಕೊಟ್ಟು ಬಿಡ್ತೀನಿ. ಓದಾಗಲೆಲ್ಲ ಬರೀ ಅದೇ ಕಂಡಾಗೆಲ್ಲ ಅದೇ ಮಾತು ಅಂತಿರ್ತಾನೆ. ಹಲ್ಲೆಲೂಯಾ, ನಾನು ಅದಕ್ಕೆ ಅಪ್ಪಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರು ಮೊದಲು ದುಡುಕಿ ಕೊಡ್ತೀನಿ ಅಂತೇಳಿ ಹೇಳಿರ್ತಾರೋ ಅವ್ರ ಜೀವಮಾನದಲ್ಲಿಯೂ ಕೊಡೋಕ್ಕೆ ಅವ್ರು ಏನು ಮಾಡಲ್ಲ, ಮುಂದೆ ಬರಲ್ಲ. ಹಲ್ಲೆಲೂಯಾ, ಕ್ರಿಯಾರೂಪಕವಾಗಿ ಅವರು ಯಾರು ಹಿಂಗೆ ಮುಂಜೋಲೆಯಾಗಿ ಮಾತಾಡಿರ್ತಾರಲ್ರಿ ಅವ್ರು ಏನು ಮಾಡಲ್ರಿ, ಕೊಡೋದಿಲ್ಲ. ಹಲ್ಲೆಲೂಯಾ, ಕ್ರಿಯಾರೂಪಕವಾಗಿ. ಅದ್ರ ಸಲುವಾಗಿ ಅಪ್ಪಗೆ ಮೊನ್ನೆ ಹೇಳಿದಾಗ ಅಪ್ಪರು ಒಂದು ಮಾತು ಹೇಳಿದ್ರು, ಇಲ್ಲೇ ಕೊಡ್ಬೇಡಪ್ಪ, ನಿಮ್ಮ ಚಿಕ್ಕಬಳ್ಳಾರಿಗೆ ಏನಿದೆ ಸಭೆ ಇದೆ, ಅಲ್ಲೇ ಕೊಡು, ನಿನಗೆ ಎಲ್ಲಿ ಇಷ್ಟ ಬರುತ್ತೆ ಏಸಪ್ಪನ ಮಂದಿರ ಅಲ್ಲಿಗೆ ಕೊಡು ಅಂತೇಳಿ. ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ಅನೇಕರು ಏನು ಮಾಡ್ತಾರೆ, ಕೊಡ್ತೀವಿ ಅಂತೇಳಿ ಬಾಯಿ ಮೂಲಕವಾಗಿ ಅರಿಕೆ ಮಾಡ್ತಾರೆ. ಅರಿಕೆ ಮಾಡಿರುವಂಥದ್ದನ್ನು ದೇವ್ರಿಗೆ ಏನು ಮಾಡಲ್ಲ, ಸಲ್ಲಿಸಲ್ಲ ಪ್ರಿಯರೇ. ಎರಡನೇದಾಗಿ ಶುನ್ಯಾಮ ಸ್ತ್ರೀಗಳು ಏನು ಮಾಡಿದ್ಲು, ಆತಿಥ್ಯ ಕೊಟ್ಲು, ಕ್ರಿಯಾರೂಪಕವಾಗಿರ್ತಕ್ಕಂಥ ಆತಿಥ್ಯ. ಮೂರನೇದಾಗಿ ಏನು ಮಾಡಿದ್ಲು, ಶುನ್ಯಾಮ ಸ್ತ್ರೀಗಳು ಏನು ಮಾಡಿದ್ಲು, ಉಪಚಾರ ಮಾಡಿದ್ಲು, ಗುರುವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ಲು. ಹಲ್ಲೆಲೂಯಾ. ಮೊನ್ನೆ ನಮ್ಮ ಕಕ್ಕರದ ಮನೆ ಓಪನಿಂಗ್ ಆಯಿತು, ಯದ್ಲಾಪುರಕ್ಕೆ ಹೋಗಿದ್ರಲ್ಲ. ಹಲ್ಲೆಲೂಯಾ. ಆ ಮನೆ ದೊಡ್ಡದಾಗಿ ಕಟ್ಸಿದ್ದಾರೆ. ಕಟ್ಸೋದಕ್ಕೆ ಹಣ ಎಲ್ಲಿ ಬಂತು ಅಂತೇಳಿ ಅಪ್ಪವರು ಪ್ರಶ್ನೆ ಎತ್ತಿದಾಗ, ನಾ ಎಂಕ್ವೈರಿ ಮಾಡಿದಾಗ ನನಗೆ ತಿಳಿದು ಬಂದಿರತಕ್ಕಂಥ ಅಂಶ ಏನಂದರೆ, ಏಸಪ್ಪಣ್ಣನೂ ಕೂಡ ಒಂದು ಸಾರಿ ಹೇಳಿದರು. ಏನಂತೇಳಂದರೆ, ವಿಶ್ವಾಸಿಗಳೇ ಕೂಡಿ ಏನು ಮಾಡ್ಯಾರಂತ ಅರ್ಧದಷ್ಟು ಹಣ ಹಾಕಿದಾರ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಸಿಂಧನೂರಲ್ಲಿ ಏಸಪ್ಪಣ್ಣವ್ರ ರಿಲೇಟಿವ್ ಅವರು ಏನು ಮಾಡ್ಯಾರ, ದೈವ ಸೇವಕರಿಗಾಗಿ ಒಂದು ಮನೆಯನ್ನು ಕಟ್ಟಿಸಿ ಕೊಟ್ಟಿದ್ದಾರ ಅಂತೇಳಿ. ಹಲ್ಲೆಲೂಯಾ. ನೀವು ಕಟ್ಟಿಸಿಕೊಡ್ರಿ ಅಂತೇಳಿ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರು ಏನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಯಾರಿಗೂ ಪ್ರೇರೇಪಣೆ ಆಗಲಾರ್ದೆ ಯಾರು ಕೂಡ ಕೊಡೋದಕ್ಕೆ ಮುಂದೆ ಬರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಯೆಯುಳ್ಳಂಥ ಉಪಚಾರ ಬಹಳ ಮುಖ್ಯ. ಕ್ರಿಯಾಹೀನತೆ, ಬಾಯಿಯ ಮೂಲಕವಾಗಿ ಮಾತಾಡಿದ್ದು ಮಾಡಲಾರ್ದೇ ಇದ್ದರೆ ಅದರಿಂದ ಏನಾಗಲ್ಲ, ಫಲ ಬರೋದಿಲ್ಲ ಪ್ರಿಯರೇ. ಎಲಿಷ ಹೇಳುವಂಥ ಮಾತು ಒಂದೇ ಒಂದು, ಗುರುಗಳು ಹೇಳುವಂಥ ಮಾತು ಒಂದೇ ಒಂದು, ನೀನು ಉಪಕಾರ ಮಾಡಿದಿ, ನಾನು ನಿನಗೆ ಕೂಡ ಏನು ಮಾಡಬೇಕು, ಪ್ರತ್ಯುಪಕಾರ ಮಾಡಬೇಕು ಅಂತೇಳಿ. ಆಕೆ ಜೀವಿತದಲ್ಲಿ ಯಾರು ಕೂಡ ಮಾಡಲಾರ್ದಂಥ ಕಾರ್ಯವನ್ನು ಮಾಡಿದ ಪ್ರಿಯರೇ. ಯಾರು? ಎಲಿಷ ಪ್ರವಾದಿಗಳ ಬಾಯಿ ಮೂಲಕವಾಗಿ ಬಂದಿರತಕ್ಕಂಥ ಆ ಒಂದು ಮಾತು ದೇವರು ಏನು ಮಾಡಿದ, ಅದನ್ನು ನೆರವೇರಿಸಿದ, ಈಡೇರಿಸಿ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಗುರುವನ್ನು ಗುರುತು ಹಿಡಿದಿದ್ದೀವಾ? ದೈವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿದ್ದೀವಾ? ದೈವ ಜನರಿಗೆ ಉಪಚಾರ ಸೇವೆಯನ್ನು ಮಾಡ್ತಾ ಇದ್ದೀವಾ? ಈ ಶುನ್ಯಾಮ ಸ್ತ್ರೀಯಳು ಈ ರೀತಿಯಾಗಿ ಮಾಡಿದಂಥ ಕಾರಣಕ್ಕಾಗಿಯೇ ಆಕೆಯನ್ನು ಘನವಂತಳು, ಪ್ರಮುಖಳು, ಕುಲೀನಳು ಎಂಬುದಾಗಿ ಸತ್ಯವೇದ ಸಂಬೋಧನೆ ಮಾಡ್ತಾ ಇದೆ ಪ್ರಿಯರೇ. ಸ್ತ್ರೀಯರೇ, ನೀವು ಯಾವ ರೀತಿಯಾಗಿದ್ದೀರಾ? ಒಂದು ಸಾರಿ ನಿಮ್ಮ ಜೀವಿತವನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೊಡ್ಡ ಪ್ರಾರ್ಥನೆ ಮಾಡಿರಿ. ಎಲ್ಲರ ಕಣ್ಣು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಪರಿಶುದ್ಧನು ಮೋಹನತನು ತಂದೆಯಾದ ದೇವರೇ, ನಿನ್ನ ಬಂಗಾರದ ಪಾದಗಳಿಗೆ ಸ್ತೋತ್ರಗಳನ್ನು ಒಂದನ್ನು ಕೊಡುತ್ತಾರೆ ಸ್ವಾಮಿ. ಇಷ್ಟವತ್ತಿನ ಕರ್ತನೆ, ನಿನ್ನ ಬಲವಾದ ಮಾತುಗಳನ್ನು, ನಿನ್ನ ಭಕ್ತಿಯ ಮಾತುಗಳನ್ನು ತಿಳಿಪಡಿಸಿದ್ದಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ ಕರ್ತನೆ, ಈ ಗ್ರಾಮದಲ್ಲಿ ಕೂಡ ಅನೇಕರು ಅದೇ ರೀತಿಯಾಗಿದ್ದರಪ್ಪ. ಇನ್ನೂ ಕರ್ತನೆ, ಎಲ್ಲರೂ ಕರ್ತನೆ ಭಕ್ತಿವಂತರಾಗಿ ಪರಿಚರ್ಯ ಮಾಡೋದರಲ್ಲಿ ಮತ್ತು ಇನ್ನು ಭಕ್ತಿಯಲ್ಲಿ, ನೀತಿಯಲ್ಲಿ, ನಡತೆಯಲ್ಲಿ ಶುದ್ಧರಾಗುವಂತೆ ಮಾಡ್ತಂದೆ ಅಪ್ಪ. ಈ 2019ರಲ್ಲಿ ನಮ್ಮನ್ನು ಕೊನೆ ಹಂತಕ್ಕೆ ತೆಗೆದು ತಂದೆ. ಮುಂದೆ 2020ರಲ್ಲಿ ನಾವು ಕಾಲಿಡುವಾಗ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಮ್ಮಲ್ಲಿ ಭಕ್ತಿ ಬೆಳೆಯಲಿ ತಂದೆ. ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಆಸಕ್ತಿಯನ್ನು ಕೊಡಪ್ಪ. ಇಲ್ಲಿ ಬಂದಿರುವಂಥ ಈ ಗ್ರಾಮದಲ್ಲಿರುವಂಥ ಎಲ್ಲ ಜನರು ಈ ವರ್ಷ ಎಷ್ಟೋ ಜನರು ರಕ್ಷಣೆ ಹೊಂದುವಂತೆ ಮಾಡಿದ್ದಿ ತಂದೆ. ಎಲ್ಲ ನಿನ್ನ ಕೃಪೆಯಪ್ಪ ದೇವರೇ. ಗುರುವಿನನ್ನು ಕರ್ತನೆ ಗುರುತು ಹಿಡಿದುಕೊಂಡು ಅವರು ನಿನ್ನ ಪಾದದ ಬಳಿಗೆ ಬಂದಿದ್ದಾರೆ ತಂದೆ. ನೀನು ಅವರನ್ನು ಆಶೀರ್ವಾದಿಸಿ ಅನೇಕ ಆತ್ಮ ರಕ್ಷಣೆ ಹೊಂದುವಂತೆ ಈ ವರ್ಷ ಹೊಸ ಹೊಸ ಆತ್ಮ ಕರೆದುಕೊಂಡು ಬಂದಿದ್ದಿ ತಂದೆ. ನಿಮಗೆ ಸ್ತೋತ್ರಗಳಪ್ಪ. ಈ ಮನೆಯಲ್ಲಿ ಕೂಡ ಕರ್ತನೆ ರಕ್ಷಣೆ ಹೊಂದಿದ್ದಾರಪ್ಪ. ಈ ಮನೆಗೆ ಆಶೀರ್ವಾದ ಉಂಟಾಗಲಿ. ಈ ಮನೆಯಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಐಶ್ವರ್ಯ ಉಂಟಾಗಲಿ ತಂದೆ. ಈ ಕರ್ತನೆ ಇವತ್ತು ಹೇಳಿದ ವಾಕ್ಯಗಳು ಸುನಮಿ ಸ್ತ್ರೀ ಕರ್ತನೆ ಅಪ್ಪ ಎಷ್ಟೋ ದಿವಸಗಳಿಂದ ಮಕ್ಕಳಿಲ್ಲದ ಸ್ಥಿತಿಯಲ್ಲಿದ್ದಾಗ ಅವರು ಮಕ್ಕಳನ್ನು ಕೊಟ್ಟಿದ್ದಂತೆ. ಇವತ್ತು ಕೂಡ ಈ ಮನೆಯಲ್ಲಿ ನೀನು ಅದ್ಭುತ ಕಾರ್ಯ ಮಾಡ್ತೀವಿ, ಮಕ್ಕಳ ಸಂತಾನವನ್ನು ಕೊಟ್ಟಿದ್ದೀವಿ ನಾವು ನಂಬುತ್ತೇವಪ್ಪ ದೇವರೇ. ವರ್ಷ ಕರ್ತನೆ ಇವರಿಗೂ ಕೂಡ ಅದು ಅದ್ಭುತ ಕಾರ್ಯ ಮಾಡ್ತೀವಿ ಅಂತ ನಾವೆಲ್ಲರೂ ನಂಬಿಕೆ ಇಡ್ತಿದ್ದೇವೆ ತಂದೆ. ಅಪ್ಪ ದೈವ ಸೇವಕರಿಂದ, ಪ್ರವಾದಿಗಳಿಂದ ಬಂದ ಮಾತು ಯಾವತ್ತು ನಿಷ್ಫಲವಾಗುದಿಲ್ಲಪ್ಪ ತಂದೆ. ಅಪ್ಪ ನೀನು ಇವತ್ತು ಕಾರ್ಯ ಮಾಡಿದ್ಯಪ್ಪ ದೇವರೇ. ನೀನು ಕೃಪೆ ಮಾಡಿ ನಡೆಸ ಬಂದಿರುವಂಥ ಈ ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡು. ಈ 2020ರಲ್ಲಿ ನಾವು ಕಾಲಿಡುವಾಗ ಇನ್ನು ಹೆಚ್ಚಾದ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಬೆಳೆಯುವಂತೆ ಮಾಡು. ಇನ್ನು 2020ರಲ್ಲಿ ಅನೇಕ ಆತ್ಮಗಳು ಬಂದು ಕರೆದುಕೊಂಡು ಬರುವಂತೆ ಇವರು ಆತ್ಮನೇತ್ರವನ್ನು ತೆರೆಯ ಮಾಡಪ್ಪ. ಈ ಗ್ರಾಮದಲ್ಲಿರುವಂಥ ಎಲ್ಲ ಜನರು ಯಾರು ನಶಿಸಿ ಹೋಗಬಾರ್ದು ತಂದೆ. ಎಲ್ಲರನ್ನು ಸೃಷ್ಟಿ ಮಾಡಿ ಎಲ್ಲರ ಮುಗಿನಲ್ಲಿ ಜೀವಶ್ವಾಸ ಇಟ್ಟ ದೇವರು ನೀನು ಒಬ್ಬಾತನಪ್ಪ ದೇವರೇ. ನೀನು ಕೃಪೆ ಮಾಡಿ ನಡೆಸಿ ಅನೇಕ ಆತ್ಮಗಳ ರಕ್ಷಣೆ ಹೊಂದಲಿ. ಬರುವ ಈ ಕರ್ತನೆ ಈ ವರ್ಷದ ಈ ದಿನದವರೆಗೆ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾ ಬರಬೇಕೆಂದು, ಇವತ್ತು ಕೇಳಿದ ವಾಕ್ಯಗಳನ್ನು ಅದರಂತೆ ನಡೆಯಲಿಕ್ಕೆ ಎಲ್ಲರಿಗೂ ಸಹಾಯ ಮಾಡಬೇಕೆಂದು ನಿನ್ನ ನಾಮದಲ್ಲಿ ಎಲ್ಲವರು ನಾವು ಬೇಡಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು,
ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸೋಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ, ಕುಟುಂಬದಲ್ಲಿರ್ತಕ್ಕಂಥ ಇವರ ಮಕ್ಕಳ ಸಂಗಡಲ್ಲೂ, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಂಗಡಲ್ಲೂ, ಎಲ್ಲ ದೈವ ಸೇವಕರು ಮಾಡುವಂಥ ಸೇವೆ ಅವರ ಕುಟುಂಬ ಮಕ್ಕಳ ಸಂಗಡಲ್ಲೂ, ಪ್ರಪಂಚದ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ನಿನ್ನನೆ ಹರಸಿ ಬಂದೆವು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನ